Namaskaram. Okay, in this video we'll be continuing with the chapter atoms, and this will be the last part of the chapter. And one more thing, actually, because of some reason I'm recording this video sitting in my car. Problem ಏನಂದ್ರೆ ನಾನು ಆ್ಯಕ್ಚುಲಿ ಹುಬ್ಳಿ ಒಳಗಿದ್ದೀನಿ ರೀ, ನಮ್ಮ ರಿಲೇಟಿವ್ ಮನೆಯೊಳಗೆ. ಇಲ್ಲೇ ಇವತ್ತು ಮೇ ಬಿ ಇನ್ ದಿಸ್ ಏರಿಯಾ ಐ ಆಮ್ ನಾಟ್ ಶ್ಯೂರ್. ಸೊ 5 o'clock ತನಕ ಕರೆಂಟ್ ಇಲ್ಲ ಅಂತ, ಸೊ ಲೈಟ್ ಬೇಕಾಗ್ತೈತಿ ಆಬ್ವಿಯಸ್ಲಿ ರೆಕಾರ್ಡಿಂಗ್ ಮಾಡೋಕ್ಕಂತ ಹೇಳಿ. ಆ್ಯಂಡ್ ಇಲ್ಲಿ ಟೆರೇಸ್ ಮೇಲೆ ಲಾಸ್ಟ್ ಟೈಮ್ ನಾ ಇನ್ನೊಬ್ಬರ ಮನೆಯೊಳಗೆ ಹೋದಾಗ ಅಲ್ಲಿ ಟೆರೇಸ್ ಮೇಲೆ ರೆಕಾರ್ಡ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಇತ್ತು, ಬಟ್ ಇಲ್ಲ, ಅದು ಇಲ್ಲ. ಸೊ ಹೀಗಾಗಿ ಎಲ್ಲರೂ ಇರಲಿ. ಓಕೆ, so we'll start with the next topic actually. ನಾವು ಸೊ ಪೇಜ್ ನಂಬರ್ 31 ಓಪನ್ ಮಾಡ್ಬೇಕು ನೀವು ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ. ಸೊ ಇನ್ ದ ಲಾಸ್ಟ್ ವಿಡಿಯೋ ವಿ ಹ್ಯಾಡ್ ಡಿಸ್ಕಸ್ಡ್ ಅಪ್ ಟು ಸಮಥಿಂಗ್ ಕಾಲ್ಡ್ as ಎನರ್ಜಿ ಲೆವೆಲ್ ಡಯಾಗ್ರಾಮ್. ಓಕೆ, ಸೊ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಇರ್ತಾವೆ ಅಂತ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇನ್ನೊಂದು, ಇವು ಎನರ್ಜಿ ಲೆವೆಲ್ ಡೈಗ್ರಾಮ್ನೊಳಗೆ ಪರ್ಟಿಕ್ಯುಲರ್ಲಿ ಡಿಫ್ರೆಂಟ್ ಸೀರೀಸ್ ಅಂತ ಇರ್ತಾವಂತ ಡಿಸ್ಕಸ್ ಮಾಡಿದ್ವಿ ನಾವು. ಲೈಕ್ ಲೈಮನ್ ಸೀರೀಸ್, ಬಾಮರ್ ಸೀರೀಸ್, ಪ್ಯಾಷನ್, ಬ್ರಾಕೆಟ್ ಆ್ಯಂಡ್ ಪೀಫಂಡ್. ಸೊ ಈಗಲ್ಲೇ ನೀವು ಒಂದು ನಿಮಿಷ, ಇದು ಪೇಜ್ ನಂಬರ್ 30ಗೆ ನೀವು ವಾಪಸ್ ಹೋದ್ರೆ, ಪೇಜ್ ನಂಬರ್ 30 ಅಲ್ಲೇ ವೆನ್ N1 is equals to 1 and N2 is equals to 2, 3, 4 and so on. ಸೊ N1 ಅಂದ್ರೆ ಯಾವ ಲೆವೆಲ್ಲಿಗೆ ಎಲೆಕ್ಟ್ರಾನ್ ಜಂಪ್ ಆಗ್ತೈತಿ, N2 ಅಂದ್ರೆ ಯಾವ ಲೆವೆಲ್ನಿಂದ ಎಲೆಕ್ಟ್ರಾನ್ ಜಂಪ್ ಆಗಿ ಕೆಳಗೆ ಬರ್ತೈತಿ. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿದಾಗ ವೆನ್ N1 is equals to 1, ದಟ್ ಮೀನ್ಸ್ ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ಸ್ ಟು ಎನರ್ಜಿ ಲೆವೆಲ್ 1, ಅವಾಗ ಆ ಎರಡು ಎನರ್ಜಿ ಲೆವೆಲ್ ನಡುವೆ ಇರುವಂಥ ಎನರ್ಜಿ ಡಿಫರೆನ್ಸ್ ಇಟ್ ಈಸ್ ಎಮಿಟೆಡ್ ಇನ್ ದ ಫಾರ್ಮ್ ಆಫ್ ಫೋಟಾನ್, a spectral line. ಸೊ ಈಗ 2 ಇಂದ 1ಗೆ ಜಂಪ್ ಆಗಬಹುದು, 3 ಇಂದ 1ಗೆ ಜಂಪ್ ಆಗಬಹುದು, 4 ಇಂದ 1ಗೆ ಜಂಪ್ ಆಗಬಹುದು. ಆಲ್ ದೀಸ್ ಫೋಟಾನ್ಸ್ ಪುಟ್ ಟುಗೆದರ್, ದಟ್ ಈಸ್ ಕಾಲ್ಡ್ ಅ ಸೀರೀಸ್ ಕಾಲ್ಡ್ as ಲೈಮನ್ ಸೀರೀಸ್. ನೆಕ್ಸ್ಟ್ ವೆನ್ N1 is equals to 2, ಓಕೆ, ಅಂದರೆ ಯಾವ ಲೆವೆಲಿಗೆ ಎಲೆಕ್ಟ್ರಾನ್ ಜಂಪ್ ಆಗ್ತೈತಿ ದಟ್ ಈಸ್ 2. ಎಲ್ಲಿಂದ ಜಂಪ್ ಆಗ್ತೈತಿ ದಟ್ ಈಸ್ 3, 4, 5 ಆ್ಯಂಡ್ ಸೊ ಆನ್ up to infinity. That is called as Balmer series. Next, when N1 is equals to 3, Passion series. Next, bracket and last ಬರ್ತೈತಿ P-Fund series. ಸೊ ಇವಿಷ್ಟು ಸೀರೀಸ್ನೊಳಗೆ ನಾನು ನಿಮಗೆ ಹೇಳಿದ್ದೆ, ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಬಾಮರ್ ಸೀರೀಸ್, ಅಲ್ಲೇ ಎಮಿಟ್ ಆದಂಥ ಲೈಟ್ ವಿಸಿಬಲ್ ರೀಜನ್ನೊಳಗೆ ಇರ್ತೈತಿ. ದಟ್ ಮೀನ್ಸ್ ದೋಸ್ ಫೋಟಾನ್ಸ್, ದೋಸ್ ಲೈಟ್ ರೇಡಿಯೇಷನ್ಸ್ ವಿ ಕ್ಯಾನ್ ಸಿ, ಹ್ಯೂಮನ್ beings with our naked eyes we can see. ಯಾವುದು ಇನ್ ಕೇಸ್ ಆಫ್ ಬಾಮರ್ ಸೀರೀಸ್. ಉಳ್ಕಿದ್ದು ಯಾವ ರೀಜನ್ ಒಳಗೆ ಬರ್ತಾವೆ ಅಂತ ನಾವು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಈ ಆರ್ಡರ್ನೊಳಗೆ ಫಸ್ಟಿಗೆ ಬರ್ತೈತಿ ಲೈಮನ್, ದೆನ್ ಬರ್ತೈತಿ ಬಾಮರ್ ಸೀರೀಸ್, ದೆನ್ ಪ್ಯಾಷನ್, ಬ್ರಾಕೆಟ್ ಆ್ಯಂಡ್ ಪೀಫಂಡ್. ಸೊ ಫಸ್ಟಿಗೆ ಯಾವುದೈತಲ್ಲ ಲೈಮನ್ ಸೀರೀಸ್, ಆ ಲೈಮನ್ ಸೀರೀಸ್ನೊಳಗೆ ಏನು ರೇಡಿಯೇಷನ್ಸ್ ಬರ್ತಾವಲ್ಲ ಫೋಟಾನ್ಸ್, ದಟ್ ಈಸ್ ವೆನ್ electron is jumping to the first level. All those spectral lines which are present in the Lyman series, they are present in ultraviolet region. Like Balmer series iddu visible region ಒಳಗೆ ಬರ್ತಾವ, Lyman series iddu ultraviolet region ಒಳಗೆ ಬರ್ತಾವ. ಸ್ವಲ್ಪ ಹೈಯರ್ ಎನರ್ಜಿ ಇರುವಂಥ ರೇಡಿಯೇಷನ್ಸ್ ಬರ್ತಾವ. ಉಳ್ಕಿದ್ದೆ ಅವ ನೋಡ್ರಿ ಈಗ ಪ್ಯಾಷನ್, ಬ್ರಾಕೆಟ್ ಆ್ಯಂಡ್ ಪೀಫಂಡ್. All these lie in infrared region. ಪರ್ಟಿಕ್ಯುಲರ್ಲಿ ಪ್ಯಾಷನ್ ಫಸ್ಟ್ ಬರ್ತೈತಲ್ಲ, ಅದು ನಿಯರ್ ಇನ್ಫ್ರಾರೆಡ್ನೊಳಗೆ ಅಂತ ಹೇಳ್ತಾರೆ. ಅಂದರೆ ಇನ್ಫ್ರಾರೆಡ್ನೊಳಗನ ವಿ ಕ್ಯಾನ್ ಮೇಕ್ 3 more ಕ್ಲಾಸಿಫಿಕೇಶನ್ಸ್ ವಿಚ್ ಆರ್ ಕಾಲ್ಡ್ ನಿಯರ್ ಇನ್ಫ್ರಾರೆಡ್, ಅಂದರೆ ಸ್ಟಾರ್ಟಿಂಗ್ ಇನ್ಫ್ರಾರೆಡ್, ಮಿಡಲ್ ಇನ್ಫ್ರಾರೆಡ್ ಆ್ಯಂಡ್ ಫಾರ್ ಇನ್ಫ್ರಾರೆಡ್ ಅಂತ ಹೇಳ್ತಾರೆ. ನಿಯರ್, ಮಿಡಲ್ ಆ್ಯಂಡ್ ಫಾರ್ ಇನ್ಫ್ರಾರೆಡ್. ಪ್ಯಾಷನ್ ಸೀರೀಸ್, ದೋಸ್ ಸ್ಪೆಕ್ಟ್ರಲ್ ಲೈನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಪ್ಯಾಷನ್ ಸೀರೀಸ್, ದೇ ಲೈ ಇನ್ ನಿಯರ್ ಇನ್ಫ್ರಾರೆಡ್. ಬ್ರಾಕೆಟ್ ಸೀರೀಸ್ನೊಳಗಿಂದ ಬರ್ತಾವಲ್ಲ ಅವು ಮಿಡಲ್ ಇನ್ಫ್ರಾರೆಡ್. ಪೀಫಂಡ್ನೊಳಗೆ ಬರ್ತಾವಲ್ಲ ದೇ ಆರ್ ಪ್ರೆಸೆಂಟ್ ಇನ್ ದ ಫಾರ್ ಇನ್ಫ್ರಾರೆಡ್ ರೀಜನ್. ಇದು ಲಾಸ್ಟ್ ವಿಡಿಯೋದೊಳಗೆ ನಾನು ಬಾಮರ್ ಸೀರೀಸ್
ದ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ದ ಬಾಮರ್ ಸೀರೀಸ್ ಆರ್ ಪ್ರೆಸೆಂಟ್ ಇನ್ ವಿಸಿಬಲ್ ರೀಜನ್. ಇದನ್ನು ಹೇಳಿದ್ದೆ, ಉಳ್ಕಿದ್ದು ನಾನು ಹೇಳಿರಲಿಲ್ಲ. ಸೊ ಇದೊಂದು ಹೇಳ್ಕೊಂಡು ಈಗ ನಾವು ವಾಪಸ್ ಪೇಜ್ ನಂಬರ್ 31ಗೆ ಬಂದರೆ, ಸೊ ದರ್ ಇಸ್ ಅ ಟಾಪಿಕ್ ಕಾಲ್ಡ್ ಆಸ್ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಓಕೆ, ಅಲ್ಲಿ ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ಕೊಟ್ಟಾರ. level 1, 2, 3 and so on up to n. You can see that on the side of each energy level, okay, on the side of each energy level, energy level the energy ಎಷ್ಟು ಅಂತ ಬರ್ತಾರೆ. Like minus 13.6 electron volt, minus 3.4 electron volt, minus 1.51 electron volt. So ಇದೊಂದು ಎಕ್ಸಾಂಪಲ್ ತಗೊಂತೀನಿ ನಾ ಈಗ. ಸೊ ಇಫ್ ದಿಸ್ ಈಸ್ ಎನರ್ಜಿ ಲೆವೆಲ್ 1, ಈ ಎನರ್ಜಿ ಲೆವೆಲ್ 1 ಒಳಗೆ ಎಷ್ಟು ಕೊಟ್ಟಾರ್ರಿ ಎನರ್ಜಿ? ಮೈನಸ್ 13.6 electron volt. ನೆಕ್ಸ್ಟ್ ಎನರ್ಜಿ ಲೆವೆಲ್, ದಿಸ್ ಇಸ್ 1. ನೆಕ್ಸ್ಟ್ ಎನರ್ಜಿ ಲೆವೆಲ್ 2ಗೆ ಅವ್ರು ಬರ್ದಾರ ಮೈನಸ್ 3.4. ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ತೈತಿ. ಲಾಸ್ಟ್ ಎನರ್ಜಿ ಲೆವೆಲ್ ವಿಚ್ ಈಸ್ ಎನರ್ಜಿ ಲೆವೆಲ್ n, or we can even call it as ಎನರ್ಜಿ ಲೆವೆಲ್ ಇನ್ಫಿನೈಟ್ ಎನರ್ಜಿ ಲೆವೆಲ್. ಅಲ್ಲೇ ಎನರ್ಜಿ 0.0 ಅಂತ ಬರೆದಿರ್ತಾರೆ, 0.00, ಆ್ಯಂಡ್ ಆಲ್ ದೀಸ್ ಎನರ್ಜೀಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಇಲೆಕ್ಟ್ರಾನ್ ವೋಲ್ಟ್. ಸೊ ನಾನು ನಿಮ್ಗೆ ಹೇಳಿದ್ದೆ ಒಂದು ಪ್ರೀವಿಯಸ್ ವಿಡಿಯೋದೊಳಗೆ ಏನಂತ, ಎನರ್ಜಿ, ಟೋಟಲ್ ಎನರ್ಜಿ ವೈ ಇಟ್ ಈಸ್ ನೆಗೆಟಿವ್. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಲಾಸ್ಟ್ ವಿಡಿಯೋ ನಾವು ಕನ್ಕ್ಲೂಡ್ ಮಾಡೋದ್ರೊಳಗೆ ನೆಗೆಟಿವ್ ಯಾಕೆ ಎನರ್ಜಿ ಐತಿ. ಈಗ ನಮಗೆ ಗೊತ್ತು, ವೆನ್ ಅನ್ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ಇಟ್ ಹ್ಯಾಸ್ 2 kinds ಆಫ್ ಎನರ್ಜಿ. ಓಕೆ, ನ್ಯೂಕ್ಲಿಯಸ್ ಸುತ್ತಲ ಒಂದು ಎಲೆಕ್ಟ್ರಾನ್ ತಿರುಗೋಬೇಕಾರೆ ಈ ಎಲೆಕ್ಟ್ರಾನಿಗೆ 2 ಟೈಪ್ ಆಫ್ ಎನರ್ಜಿ ಇರ್ತಾವೆ. ಒಂದು ಪೊಟೆನ್ಷಿಯಲ್ ಎನರ್ಜಿ ವಿಚ್ ಈಸ್ ಇಂಡಿಕೇಟೆಡ್ ಬೈ ದ ಸಿಂಬಾಲ್ ಯು, ಇನ್ನೊಂದು ಕೈನೆಟಿಕ್ ಎನರ್ಜಿ ಕೆ. ಸೊ ಇವೆರಡನ್ನೂ ಆ್ಯಡ್ ಮಾಡಿದಾಗ ನಮ್ಗೆ ಈ ಎಲೆಕ್ಟ್ರಾನದ ಟೋಟಲ್ ಎನರ್ಜಿ ಬರ್ತದೆ. ಸೊ ಈ ಕ್ವಶನ್ ಏನು ಬರ್ಬೇಕಂದ್ರೆ, 2 ಎನರ್ಜಿ ನಾವು ಆ್ಯಡ್ ಮಾಡಿದ್ಮೇಲೆ ಆನ್ಸರ್ ನೆಗೆಟಿವ್ ಯಾಕೆ ಬರ್ಬೇಕಪ್ಪ? ಈಗ ಲೈಕ್ ಎನರ್ಜಿ ಲೆವೆಲ್ 1 ಒಳಗಿದ್ದಾಗ ಇಲೆಕ್ಟ್ರಾನಿಗೆ ಮೈನಸ್ 13.6 electron volt, ಹಿಂಗೆ ಯಾಕೆ ಆಯ್ತದು? ನೆಗೆಟಿವ್ ಯಾಕೆ ಬರ್ಬೇಕು? 2 ಟೈಪ್ ಆಫ್ ಎನರ್ಜಿ ಅದಾವಂದ್ರೆ 2 ಆ್ಯಡ್ ಮಾಡಿದಾಗ ಒಂದಿದ್ರೆ ನಡೀತೈತಿ. 2 ಎನರ್ಜಿನೂ ಆ್ಯಡ್ ಮಾಡಿದಾಗ ಪಾಸಿಟಿವ್ ಬರ್ಬೇಕಲ್ಲ. ಅಟ್ಲೀಸ್ಟ್ ಎಲೆಕ್ಟ್ರಾನಿಕ್ ಎನರ್ಜಿನೇ ಇಲ್ಲ ಅಂದರೆ 0 ಬರ್ಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ನೆಗೆಟಿವ್ ಎನರ್ಜಿ? ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಒಂದು ಕೆಲಸ ಮಾಡೋಣ, ಇದಕ್ಕೆ ನಾವೇನು ಮಾಡೋಣ ಗೊತ್ತಾ, ಆ ಎಲೆಕ್ಟ್ರಾನಿಗೆ ಹೋಗಿ ಕ್ವಶನ್ ಕೇಳ್ಬಿಡೋಣ. ಏನಂತ, ಏನಿಲ್ಲ ಇದು ಎಲೆಕ್ಟ್ರಾನ್, ನಿಂದು ಟೋಟಲ್ ಎನರ್ಜಿ ಲೆವೆಲ್ 1 ಒಳಗೆ ಮೈನಸ್ 13.6 ಅಂತ ಯಾಕೈತಿ? ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನಾವು ತೊಗೊಂಡ್ರೆ ಇದು ಎನರ್ಜಿ ಲೆವೆಲ್ 1 ಆತ. ಇನ್ನೊಂದು ಜಸ್ಟ್ 2 ಎಕ್ಸಾಂಪಲ್ ಡಿಸ್ಕಸ್ ಮಾಡ್ಬಿಡಂತ, ಸೊ ದಟ್ ಇಟ್ ಬಿಕಮ್ಸ್ ಕ್ಲಿಯರ್. ಸೊ ಸೆಕೆಂಡ್ ಎನರ್ಜಿ ಲೆವೆಲ್ನೊಳಗೆ ಹೇಳ್ತಾರೆ, ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ವಿಲ್ ಬಿ ಮೈನಸ್ 3.4. ಇದ್ರ ಮೀನಿಂಗ್ ಏನಂದ್ರೆ, ಯಾವಾಗ ಎಲೆಕ್ಟ್ರಾನ್ ಫಸ್ಟ್ ಎನರ್ಜಿ ಲೆವೆಲ್ನೊಳಗೆ ಇರ್ತೈತಲ್ಲ ಅದರ ಎನರ್ಜಿ ಇಷ್ಟಿರುತ್ತಂತ. ವೆನ್ ದ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಎನರ್ಜಿ ಲೆವೆಲ್, ಅದರ ಎನರ್ಜಿ ಇಷ್ಟಿರ್ತೈತಿ. ಸ್ವಲ್ಪ ನಮಗೆ ಗೊತ್ತಿದ್ದಂಗೆ ಅಥವಾ ಸ್ವಲ್ಪ ನಾವು ಲಕ್ಷ ಕೊಟ್ಟರೆ, ಈಗ ಎನರ್ಜಿ ಲೆವೆಲ್ 1ಗಿಂತ ಎನರ್ಜಿ ಲೆವೆಲ್ 2ಗೆ ನಾವು ಬಂದರೆ, ಎನರ್ಜಿ ಲೆವೆಲ್ 2 ಈಸ್ ಕನ್ಸಿಡರ್ಡ್ ಟು ಬಿ ಎಕ್ಸೈಟೆಡ್ ಸ್ಟೇಟ್, ಹೈಯರ್ ಎನರ್ಜಿ ಲೆವೆಲ್. ಆಬ್ವಿಯಸ್ಲಿ ಈಗ ನಮಗೆ ಗೊತ್ತು ಮೈನಸ್ 13.6 ಈಸ್ ಸ್ಮಾಲರ್ ದ್ಯಾನ್ ಮೈನಸ್ 3.4, ಅಂದರೆ ಮೈನಸ್ 3.4 ಈಸ್ ಹೈಯರ್ ದ್ಯಾನ್ ಮೈನಸ್ 13.6, ಅಂದರೆ ಇದು ಹೈಯರ್ ಎನರ್ಜಿ ಲೆವೆಲ್ ಆತ. ಬಟ್ ಮೈನಸ್ ಇದಕ್ಕೆ ಅನ್ನುವಂಥ ಕ್ವಶನ್ ಬರ್ತೈತಿ ಈಗ. ಸೊ ಈಗ ಎಲೆಕ್ಟ್ರಾನಿಗೆ ಹೋಗಿ ಕೇಳ್ತೀವಿ ನಾವು ಏನಂತ, ವೈ ಯುವರ್ ಎನರ್ಜಿ ಇಸ್ ನೆಗೆಟಿವ್, ಯಾಕೆ ನೆಗೆಟಿವ್ ಒಳಗೆ ಯಾಕೆ ಎನರ್ಜಿ ಐತಿ ನಿಂದು ಅಂತ ಕೇಳಿದ್ರೆ, ಅದು ಆನ್ಸರ್ ಏನು ಹೇಳ್ತೈತಿ, ಮೈನಸ್ 13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಏನೈತಲ್ಲ, ಇದು ನಾನು ಎನರ್ಜಿ ಲೆವೆಲ್ 1 ಒಳಗಿದ್ದಾಗ ನನ್ನ ಟೋಟಲ್ ಎನರ್ಜಿ ಆ ಲೆವೆಲ್ನೊಳಗೆ ಎಷ್ಟಿರ್ತೈತಿ ಅನ್ನೋದಲ್ಲ. ಮೈನಸ್ 13.6 electron volt is actually not my energy when I am in energy level 1. ಹಂಗಂದ್ರೆ ಮತ್ತು ಮೈನಸ್ 13.6 electron volt ಅಂದ್ರೆ ಏನು? ಅದು ನಿನ್ನ ಎನರ್ಜಿ ಅಲ್ಲಪ್ಪ ಅಂದ್ರೆ ಮತ್ತೆ ಏನದು
ಅಂತ ಕೇಳಿದ್ರೆ, ಈಗ ನೋಡ್ರಿ, ಇದು ನ್ಯೂಕ್ಲಿಯಸ್. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಎಲೆಕ್ಟ್ರಾನ್ ಆರ್ಬಿಟ್ಸ್ ಇರ್ತಾವೆ, ಹೌದಾ? ಅಂದ್ರೆ ಹಿಂಗೆ ರೌಂಡ್ ಇರ್ತಾವೆ ಅವು. ಆ್ಯಕ್ಚುಲಿ ನಾನು ಹಿಂಗೆ ಡ್ರಾ ಮಾಡ್ಕೊತ ಹೊಂಟೀನಿ. ಸೊ ಈಗ ಒಂದು ಕೆಲಸ ಮಾಡೋಣ, ನಾನು ಸ್ವಲ್ಪ ಕಲರ್ ಚೇಂಜ್ ಮಾಡಿ, ಇಲ್ಲೇನು ರೆಡ್ ನಾನು ಡ್ರಾ ಮಾಡಿನಲ್ರಿ, ದಟ್ ಈಸ್ ದ ಲಾಸ್ಟ್ ಆರ್ಬಿಟ್ ಇನ್ ವಿಚ್ ದಿ ಎಲೆಕ್ಟ್ರಾನ್ ಕ್ಯಾನ್ ರೊಟೇಟ್ ಅಂತ ಅನ್ಕೊಂಡು. ಈಗ ಲೈಕ್ ಫಾರ್ ಎಕ್ಸಾಂಪಲ್, ಫಸ್ಟಿಗೆ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ 1 ಒಳಗೆ ಐತಿ ಇಲ್ಲೇ. ಓಕೆ, ಇದು 2, ಇದು 1, ಇದು 2, ಇದನ್ನ ಎನರ್ಜಿ ಲೆವೆಲ್ 3, ಸೊ ಆನ್. ಇದೇನೈತಲ್ಲ ಲಾಸ್ಟ್, ಇದು ರೆಡ್ ಕಲರ್ನೊಳಗೆ ನಾ ಏನು ಡ್ರಾ ಮಾಡಿದ್ನಲ್ಲ ದಟ್ ಈಸ್ ಲಾಸ್ಟ್. ಸೊ ಈಗ ನಾನು ಒಂದೇ ಮಾತು ನಿಮಗೆ ಏನು ಅರ್ಥ ಮಾಡಿಸಿಲ್ಲ ಇನ್ನೂ ಅಂದ್ರೆ, ವಾಟ್ ಡು ವಿ ಮೀನ್ ಬೈ ಎನರ್ಜಿ ಲೆವೆಲ್ ಇನ್ಫಿನಿಟಿ. ಈಗ ನಮಗೆ ಎನರ್ಜಿ ಲೆವೆಲ್ 1 ಅಂದ್ರೆ ಅರ್ಥ ಆಗ್ತೈತಿ. ಓಕೆ, ದಿಸ್ ಇಸ್ ಎನರ್ಜಿ ಲೆವೆಲ್ 1, ಸೊ ಇದು ಎನರ್ಜಿ ಲೆವೆಲ್ 2, ಇದು ಎನರ್ಜಿ ಲೆವೆಲ್ 3. ವಾಟ್ ಡು ವಿ ಮೀನ್ ಬೈ, ಈಗ ನಿಮಗೆ ಇನ್ಫಿನಿಟಿ ಎನರ್ಜಿ ಲೆವೆಲ್ ಅಂದ್ಕೊಂಡು ಒಂದು ಡೌಟ್ ಬರ್ಬೇಕಲ್ಲ ಸರ್, ಯಾಕಂದ್ರೆ ಆಟಮ್ ಭಾಳ ಸಣ್ಣದಿರ್ತೈತೆ ರೀ. ಆಟಮ್ ಇರೋದು 10⁻⁻10 ಮೀಟರ್ ಸೈಜ್ ಇರ್ತೈತಿ. ಸೊ ಔಟ್ ಆಫ್ ದ್ಯಾಟ್ 10⁻⁻10 ಮೀಟರ್, ಹೌ ಕ್ಯಾನ್ ವಿ ಹ್ಯಾವ್ ಇನ್ಫನೈಟ್ ಎನರ್ಜಿ ಲೆವೆಲ್ಸ್ ಅಂತ ಹೇಳಿ, ಹೌದಾ? ಸೊ ಇದೊಂದು ಡೌಟ್ ಬರ್ಬೇಕು ಈಗ ನಮಗೆ, ಏನಂದ್ರೆ ವೈ ಇಲೆಕ್ಟ್ರಾನ್ ಹ್ಯಾಸ್ ಇನ್ಫನೈಟ್ ಲೆವೆಲ್ಸ್. ಸೊ ವಾಟ್ ದಿಸ್ ಇನ್ಫಿನಿಟಿ ಲೆವೆಲ್ ಮೀನ್ಸ್ ಅಂತ ಹೇಳ್ತೀನಿ. ಈಗ ಲೈಕ್ ನಮಗೆ ಗೊತ್ತು, ವೆನ್ ಎಲೆಕ್ಟ್ರಾನ್ ಈಸ್ ಇನ್ಸೈಡ್ ದಿ ಆಟಮ್, ಇದು ಏನಿದೆ ಆಟಮ್, ಇದು ಸೆಂಟರ್ನೊಳಗೆ ಏನೈತಿ ನ್ಯೂಕ್ಲಿಯಸ್. ವೆನ್ ದಿ ಎಲೆಕ್ಟ್ರಾನ್ ಈಸ್ ಇನ್ಸೈಡ್ ದಿ ಆಟಮ್, ವೆನ್ ಇಟ್ ಈಸ್ ರಿವಾಲ್ವಿಂಗ್ ಲೈಕ್ ದಿಸ್, when the electron is revolving around the nucleus inside the atom, the electron is bound to the nucleus. Nucleus ಈ electron ಅನ್ನು ಹಿಡಿದಿಡ್ತೈತಿ. It will not allow electron to go out of the atom. ಅಂದ್ರೆ ಈಗ ನಿಮ್ಮ ಮನ್ಯಾಗ ಹೇಳ್ತಿರ್ತಾರೆ ನೋಡ್ರಿ, ಹೊರಗೆ ಮನೆ ಬಿಟ್ಟು ಹೊರಗೆ ಹೋಗ್ಬೇಡ, ಅಲ್ಲೇ ಕೊರೋನಾ ಐತಿ, ಚಂದ ಆಗಲಿಲ್ಲ ಕೊರೋನಾ ಮಾಡಕ್ಕೆ ಹೋದ್ನೇ ನಾನು, ಅವೇನು ತೋರಿಸ್ತಾರೆ ನೋಡ್ರಿ ಇದ್ರಾಗ ನ್ಯೂಸ್ ಚಾನಲ್ನಾಗ, ಆ ಟೈಪ್. ಮನೆ ಬಿಟ್ಟು ಹೊರಗೆ ಹೋಗ್ಬೇಡ, ಇದು ನೀವು ಅಂತಿಕೋರಿ, ಎಲೆಕ್ಟ್ರಾನ್ ಅಂದ್ರೆ ನೀವು. ಮನೆ ಬಿಟ್ಟು ಹೊರಗೆ ಹೋಗ್ಬೇಡ ಕೊರೋನಾ ಐತಿ ಅಂತ ಹೆಂಗೆ ಹೇಳ್ತಿರ್ತಾರಲ್ಲ, ಹೆಂಗೆ ನಿಮ್ಮ ಮನೆಯವರು, ನಿಮ್ಮ ಮನ್ಯಾಗ್ನವ್ರು ಅಂದ್ರೆ ನ್ಯೂಕ್ಲಿಯಸ್, ದೇ ಆರ್ ಟ್ರೈಂಗ್ ಟು ಬೈಂಡ್ ಯು ಇನ್ಸೈಡ್ ಯುವರ್ ಹೋಮ್. ಹಂಗೆ ನ್ಯೂಕ್ಲಿಯಸ್ ಎಲೆಕ್ಟ್ರಾನನ್ನು ಒಳಗೆ ಬೌಂಡ್ ಮಾಡಿ ಇಟ್ಕೊಂಡಿರ್ತೈತೆ, ಯಾರು? ನ್ಯೂಕ್ಲಿಯಸ್. ಸೊ ಈಗ ಲೈಕ್ ಈ ಎಲೆಕ್ಟ್ರಾನ್ ಸ್ವಲ್ಪ ಎನರ್ಜಿ ಸಿಕ್ತಂತಿಕೋರಿ, ಎಲೆಕ್ಟ್ರಾನಿಗೆ ಎನರ್ಜಿ ಸಿಕ್ಕ ಅದು ಔಟರ್ ಆರ್ಬಿಟ್ಸಿಗೆ ಹೊಂಟು. ಫಸ್ಟಿಗೆ ಇನ್ನರ್ ಆರ್ಬಿಟ್ನೊಳಗಿತ್ತು ಎಲೆಕ್ಟ್ರಾನ್, ಇಲ್ಲಿತ್ತು, ಅಲ್ಲಿಂದ ಮತ್ತೊಂದು ಸ್ವಲ್ಪ ಹೊರಗೆ ಹೋತು, ಮತ್ತೊಂದು ಸ್ವಲ್ಪ ಹೊರಗೆ ಹೋತು, ಮತ್ತೊಂದು ಸ್ವಲ್ಪ ಹೊರಗೆ ಹೋತು. ಹಂಗೆ ಎನರ್ಜಿ ಆ ಎಲೆಕ್ಟ್ರಾನಿಗೆ ಸಿಕ್ಕು, ಸಫಿಷಿಯಂಟ್ ಎನರ್ಜಿ ಸಿಕ್ಕು ಆ ನ್ಯೂಕ್ಲಿಯಸ್ಸಿಗೆ ಅದು ಹೇಳ್ತೈತಿ, ನನಗೇನು ಬರಂಗಿಲ್ಲ ತಗೋ ಕೊರೋನಾ ಅಂತ ಹೇಳಿ. ಎಲೆಕ್ಟ್ರಾನ್, ವೆನ್ ದ ಎಲೆಕ್ಟ್ರಾನ್ ಕಮ್ಸ್ ಔಟ್ ಆಫ್ ದಿ ಆಟಮ್, ಜಸ್ಟ್ ಔಟ್ ಆಫ್ ದಿ ಆಟಮ್ ಅಂದರೆ ಮನೆ ಬಿಟ್ಟು ಹಿಂಗೆ ಒಂದು ಹೆಜ್ಜೆ ಹೊಚ್ಚಲ ದಾಟಿ ಹೊರಗೆ ಕಾಲಿಟ್ಟಿರಿ, ಅವಾಗ ಈ ಎಲೆಕ್ಟ್ರಾನಿಗೆ ಫಿಸಿಕ್ಸ್ನೊಳಗೆ ಈ ಒಂದು ಥಿಯರಿ ಒಳಗೆ ವಿ ಸೇ ದ್ಯಾಟ್ ವೆನ್ ದಿ ಎಲೆಕ್ಟ್ರಾನ್ ಈಸ್ ಜಸ್ಟ್ ಔಟ್ಸೈಡ್ ದಿ ಆಟಮ್ ಬಿಟ್ಟು ಒಂದು ಹೆಜ್ಜೆ ಹೊರಗೆ ಎಲೆಕ್ಟ್ರಾನ್ ಇಟ್ಟಾಗ ಅದಕ್ಕೆ ಎನರ್ಜಿ ಸಿಕ್ಕು. ಯಾರಿಗೆ ಎನರ್ಜಿ ಸಿಕ್ಕು? ಎಲೆಕ್ಟ್ರಾನಿಗೆ ಎನರ್ಜಿ ಸಿಕ್ಕು ವೆನ್ ಇಟ್ ಕಮ್ಸ್ ಜಸ್ಟ್ ಔಟ್ಸೈಡ್ ದಿ ಆಟಮ್. ಇಲ್ಲೇನು ರೆಡ್ ಕಲರ್ನ ಡ್ರಾ ಮಾಡಿದ್ನಲ್ಲ, ಇಫ್ ದಟ್ ಈಸ್ ಕನ್ಸಿಡರ್ಡ್ ಆಸ್ ದ ಬೌಂಡರಿ ಆಫ್ ದಿ ಆಟಮ್, ಅಲ್ಲಿಗೆ ಆಟಮ್ ಮುಗೀತು ಅಂತ ಅಂದ್ಕೊಂಡ್ರೆ, ಜಸ್ಟ್ ಎಲೆಕ್ಟ್ರಾನ್ ಆಟಮ್ ಬಿಟ್ಟು ಯಾವಾಗ ಹೊರಗೆ ಬರ್ತೈತಲ್ಲ ಅವಾಗ ನಾವು ಹೇಳ್ತೀವಿ ದಿಸ್ ಎಲೆಕ್ಟ್ರಾನ್ ಹ್ಯಾಸ್ ಝೀರೋ ಎನರ್ಜಿ. ಈ ಎಲೆಕ್ಟ್ರಾನ್ ಜಸ್ಟ್ ಆಟಮ್ ಬಿಟ್ಟು ಹೊರಗೆ ಬಂತಲ್ಲ, ಅದಕ್ಕಿಂತ ದೂರ ಹೊಂಟಂತಿಕೋರಿ, ಅವಾಗ ನಾವು ಹೇಳ್ತೀವಿ ಇನ್ನು ಸ್ವಲ್ಪ ಎನರ್ಜಿ ಅದಕ್ಕೆ ಎಲೆಕ್ಟ್ರಾನಿಕ್ ಸಿಕ್ಕು. ಆ್ಯಕ್ಚುಲಿ ಇನ್ನೊಮ್ಮೆ ಹೇಳಾಕತ್ತೀನಿ, ಅರ್ಥ ಮಾಡ್ಕೊಳ್ಬಿಟ್ಟು ಟ್ರೈ ಮಾಡಿರಿ. ಫಸ್ಟಿಗೆ ಎಲೆಕ್ಟ್ರಾನ್ ಎಲ್ಲಿತ್ತು? ಆಟಮ್ ಒಳಗೆ ಯಾವುದೋ ಒಂದು ಆರ್ಬಿಟ್ನೊಳಗೆ ತಿರ್ಗಾಕತ್ತೈತಿ. ಈಗ ಅದಕ್ಕೆ ಎನರ್ಜಿ ಸಿಕ್ಕ ಕೂಡ ಹೈಯರ್ ಎನರ್ಜಿ ಹಾಕೋ ಅಂತ ಎಲ್ಲಿಗೆ ಬಂದೈತಿ? ಈಗ ಅದು ಜಸ್ಟ್ ಔಟ್ಸೈಡ್ ದಿ ಆಟಮ್. ವೆನ್ ಇಟ್ ಈಸ್ ಜಸ್ಟ್ ಔಟ್ಸೈಡ್ ದಿ ಆಟಮ್, ವಿ ಸೇ ದ್ಯಾಟ್ ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ಇಟ್ ಈಸ್ ಕನ್ಸಿಡರ್ಡ್ ದ್ಯಾಟ್ ದಿ ಎನರ್ಜಿ ಆಫ್ ದಿ ಆಟಮ್ ಈಸ್ ಝೀರೋ. ಈಗ ಜಸ್ಟ್ ಔಟ್ಸೈಡ್ ದ ಆಟಮ್ ಅಲ್ಪ, ಇನ್ನೂ ದೂರ ಹೊಂಟದು. ಫಸ್ಟಿಗೆ ಇಲ್ಲಿ ಒಳಗಿತ್ತ, ದೂರ ಬಂತು, ಜಸ್ಟ್ ಹೊರಗೆ ಬಂತು, ಇನ್ನೂ ದೂರ ಹೊಂಟಂತಿಕೋರಿ ಹಿಂಗೆ. ಓ ಸಾರಿ, ಓಕೆ.
ಸೊ ಹಂಗೆ ಇದು ದೂರ 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 ಹೋತಂತಿಕೋರಿ ಯಾವುದು ಎಲೆಕ್ಟ್ರಾನ್. ಅವಾಗ ಏನು ಹೇಳ್ತಾರೆ, ಆಸ್ ದಿ ಎಲೆಕ್ಟ್ರಾನ್ ಗೋಸ್ ಅವೇ ಫ್ರಮ್ ದಿ ಆಟಮ್, ಇದಕ್ಕೊಂದು ಇನ್ನೊಂದು ಡೈಗ್ರಾಮ್ ಡ್ರಾ ಮಾಡ್ತೀನಿ. ಇಲ್ಲಿಗೆ ಆಟಮ್ ಮುಗಿತಂತಿಕೋರಿ. ಹಾಂ, ಇಲ್ಲಿ ಸೆಂಟ್ರ್ನೊಳಗೆ ನ್ಯೂಕ್ಲಿಯಸ್ ಐತಿ, ಇಲ್ಲಿ ಲೇಯರ್ಸ್ ಅದಾವೆ, ಆರ್ಬಿಟ್ಸ್ ಅದಾವೆ, ನಾಟ್ ಲೇಯರ್ಸ್, ಆರ್ಬಿಟ್ಸ್ ಅದಾವೆ. ಸೊ ಎಲೆಕ್ಟ್ರಾನ್ ವೆನ್ ಇಟ್ ಜಸ್ಟ್ ಕಮ್ಸ್ ಔಟ್ ಆಫ್ ದಿ ಆಟಮ್ ವಿ ಸೇ ದಟ್ ಇಟ್ಸ್ ಎನರ್ಜಿ ಇಸ್ 0. ಇದಕ್ಕಿಂತ ದೂರ ಹೊಂಟಿಕೋರಿ ಯಾವುದು ಎಲೆಕ್ಟ್ರಾನ್. ಇಫ್ ಇಟ್ ಗೇನ್ಸ್ ಮೋರ್ ಆ್ಯಂಡ್ ಮೋರ್ ಎನರ್ಜಿ, it is going further away from the atom, we consider that the energy of the atom is positive. Okay, when it is just outside the atom, energy is 0. ಈಗ ಲೈಕ್ ಇಷ್ಟು ದೂರ ಬಂದೈತಿ, ಇಲ್ಲೊಂದು ಯಾವುದೋ ಪಾಯಿಂಟಿಗೆ ಬಂದೈತಿ. ಲೆಟ್ ಅಸ್ ಸೇ ಇಟ್ ಹ್ಯಾಸ್ 5 joule ಪ್ಲಸ್ 5 joule ಎನರ್ಜಿ. ಅಥವಾ ನಮ್ಗೆ ಜೋಲ್ಸ್ನೊಳಗೆ ಬೇಡ, ಲೆಟ್ ಅಸ್ ಎಕ್ಸ್ಪ್ರೆಸ್ ಇಟ್ ಇನ್ ಎಲೆಕ್ಟ್ರಾನ್ ವೋಲ್ಟ್ ವಿಚ್ ಇಸ್ ಆಲ್ಸೋ ಅನದರ್ ಯೂನಿಟ್ ಆಫ್ ಎನರ್ಜಿ ಅಂತಂದ್ರೆ. ಸೊ ಈ ಪಾಯಿಂಟ್ ಇಲ್ಲಿ ನಾವು ಮಾರ್ಕ್ ಮಾಡಿದ್ನಲ್ಲ, ಹಿಯರ್ ಲೆಟ್ ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಬಿ 5 electron volt. As it comes nearer to the atom, its energy decreases. 4 electron, 3 electron. ಯಾಕೆ ಡಿಕ್ರೀಸಸ್ ಅಂದ್ರೆ, ಇಟ್ ಈಸ್ ಕನ್ಸಿಡರ್ಡ್ ವೆನ್ ಎಲೆಕ್ಟ್ರಾನ್ ಇಸ್ ಜಸ್ಟ್ ಔಟ್ಸೈಡ್ ದ ಆಟಮ್, ಇಟ್ಸ್ ಎನರ್ಜಿ ಇಸ್ 0. ಯಾಕೆ ಹಿಂಗೆ ಮಾಡ್ತಾರಂತ ಆಮೇಲೆ ಹೇಳ್ತೀನಿ. ಹಂಗೆ ಕನ್ಕೋಬೇಕಪ್ಪ 0 ಅಂತ, ಪಾಸಿಟಿವ್ ಅಂತ ಹೇಳ್ತೀನಿ ನೆಕ್ಸ್ಟ್. ಈಗ ಲೈಕ್ ನೋಡ್ರಿ, ಜಸ್ಟ್ ಔಟ್ಸೈಡ್ ಇದ್ರೆ ಎಷ್ಟು ಎನರ್ಜಿ? 0. ಹೊರಗೆ ಹೋಗಿ ದೂರ ಹೋಗುವಂತ ಹೋದ್ರೆ ಪಾಸಿಟಿವ್ ಹಾಕುವಂತ ಹೋಗ್ತೈತಿ. ವಾಪಸ್ ಬಂದ್ರೆ ಕಡಿಮೆ ಹಾಕುವಂತ ಬಂದು ಜಸ್ಟ್ ಔಟ್ಸೈಡ್ ಇದ್ದಾಗ 0 ಆಗಿ, ಒಳಗೆ ಹೋದ ತಕ್ಷಣ ಏನಾಗ್ತದೆ ಹೇಳ್ರಿ, ಈಗ ಅದು ನೆಗೆಟಿವ್ ಹಾಕುವಂತ ಹೋಗ್ತೈತಿ. ಲೈಕ್ ಇದು ಒಂಥರ ಮ್ಯಾಥ್ಸ್ನೊಳಗೆ ನಿಮ್ದು ನಂಬರ್ ಲೈನ್ ಕಲ್ತಿರ್ತೀರಿ ನೋಡ್ರಿ, ಸೆಂಟರ್ನೊಳಗೆ 0 ಇರ್ತೈತಿ. ಲೈಕ್ ಎಕ್ಸ್ ಆಕ್ಸಿಸ್ನೊಳಗೆ ಇಫ್ ವಿ ಮೂವ್ ಟುವರ್ಡ್ಸ್ ದ ರೈಟ್ ಆಫ್ ದ ಒರಿಜಿನ್ ಆರ್ 0 ಲೆವೆಲ್ ವಿಚ್ ಇಟ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, and on to the left of the origin it is considered to be negative x-axis. Other ರೀತಿ electron just outside the atom, energy is 0. As it goes away from the atom, its energy becomes more and more positive. When it comes inside the atom, its energy goes on becoming negative. Like 0 ಇತ್ತಂದ್ರೆ ಸ್ವಲ್ಪ ಒಳಗೆ ಹೋಗಿ ಇಲ್ಲಿಗೆ ಬಂತಂತಿಕೋರಿ ಎಲೆಕ್ಟ್ರಾನ್, ಸ್ವಲ್ಪ ನೆಗೆಟಿವ್ ಇರ್ತೈತೆ. When it again goes a little bit further inside the atom, its energy becomes more negative, a little bit more negative. So hanga continue ಆಗುವಂತ, when it comes to energy level 1, it gets most negative, ಎಲ್ಲಕ್ಕಿಂತ ನೆಗೆಟಿವ್ ಆಗಿ it becomes minus ಎಷ್ಟು ಹೇಳ್ತಾರೆ ಇದು 13.6 electron volt ಯಾವಾಗ ಎನರ್ಜಿ ಲೆವೆಲ್ 1 ಇದ್ದಾಗ. ಸೊ ಇದನ್ನ ಇನ್ನೊಂದು ಬೇರೆ ಪ್ಯಾಟರ್ನ್ ಒಳಗೆ ನಾನು ನಿಮ್ಗೆ ಡ್ರಾ ಮಾಡಿ ತೋರಿಸ್ತೀನಿ. ಈಗಿಲ್ಲೇ ಇಫ್ ದಿಸ್ ಈಸ್ ಎನರ್ಜಿ ಲೆವೆಲ್ 1 ಇಲ್ಲಿದ್ದಾಗ -13.6 ಇರ್ತದೆ, ಇಲ್ಲಿ ಬಂತಂದ್ರೆ -3.4 ಹಿಂಗೆ ಹಾಕುವಂತ. ಇಫ್ ದಿಸ್ ಈಸ್ ಇನ್ಫಿನಿಟಿ ಲೆವೆಲ್, ಹಿಯರ್ ಇನ್ಫಿನಿಟಿ ಮೀನ್ಸ್ ಇಟ್ ಈಸ್ ಜಸ್ಟ್ ಔಟ್ಸೈಡ್ ಆಟಮ್, ಔಟ್ ಆಫ್ ದಿ ಆಟಮ್, ಯಾವುದು ಎಲೆಕ್ಟ್ರಾನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇನ್ಫಿನಿಟಿ ಲೆವೆಲ್, ಆ್ಯಂಡ್ ದಿ ಎನರ್ಜಿ at the infinity level is 0. And as it comes inside the atom, the energy goes on becoming more and more negative. Okay, ಈಗ ಸ್ವಲ್ಪ ನಿಮ್ಗೆ ಅರ್ಥ ಆತಂತ ಅನ್ಕೊಂಡೇನೆ. ಸೊ ಇದ್ರ ಮೀನಿಂಗ್ ಏನಂದ್ರೆ, ಈಗ ಯಾರೋ ಒಬ್ರು ಬಂದು ನಿಮಗೆ ಹೇಳಿದರು ಯಾಕೆ ಇದನ್ನ ಹಿಂಗೆ 0 ಅಥವಾ ಒಳಗೆ ಬಂದ್ರೆ ನೆಗೆಟಿವ್, ಹೊರಗೆ ಹೋದ್ರೆ ಪಾಸಿಟಿವ್, ಇದನ್ನ ಯಾಕೆ ಹಂಗೆ ಅನ್ಕೊಂತಾರಂದ್ರೆ, ಲೈಕ್ ನಿಮ್ಗೆ ಯಾರೋ ಒಬ್ರು ಹೇಳಿದರು ಏನಂದ್ರೆ, ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ರೈಟ್ ನಾವ್ ಈಸ್ ಪಾಸಿಟಿವ್. ಯಾವುದೋ ಒಂದು ಎಲೆಕ್ಟ್ರಾನ್ ಅದರ ಎನರ್ಜಿ ಈಗ ಪಾಸಿಟಿವ್ ಐತಿ ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಏನು ಅರ್ಥ ಮಾಡ್ಕೊತೀರಿ, ಓ ಇಟ್ ಈಸ್ ಔಟ್ಸೈಡ್ ದ ಆಟಮ್. ಸೊ ಎಲೆಕ್ಟ್ರಾನ್ ಎನರ್ಜಿ ಇಸ್ 0 ಅಂದ್ರೆ ಇಟ್ ಈಸ್ ಜಸ್ಟ್ ಔಟ್ಸೈಡ್ ದ ಆಟಮ್. ಎಲೆಕ್ಟ್ರಾನ್ ಎನರ್ಜಿ ಇಸ್ ನೆಗೆಟಿವ್ ಅಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದಿ ಎಲೆಕ್ಟ್ರಾನ್ ಈಸ್ ಇನ್ಸೈಡ್ ದಿ ಆಟಮ್. ಆ್ಯಂಡ್ ಆಸ್ ನೆಗೆಟಿವ್ ಇಟ್ ಗೆಟ್ಸ್, ಆಸ್ ದಟ್ ಮಚ್ ಇಟ್ ಈಸ್ ಇನ್ಸೈಡ್ ದಿ ಆಟಮ್ ಅಂತ ಅರ್ಥ. ಸೊ ನಾವು ಕಮಿಂಗ್ ಟು the meaning of the number -13.6. ಓಕೆ, ಈಗ ನೋಡ್ರಿ, ಫಸ್ಟ್ ಎನರ್ಜಿ ಲೆವೆಲ್ 1 ಕನ್ಸಿಡರ್ ಮಾಡಿ, ಈ -13.6 electron volt ನಮಗೆ ಏನು ಹೇಳ್ತೈತಿ ಅಂತ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ನಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಇದು 0 ಎನರ್ಜಿ ಲೆವೆಲ್ ಔಟ್ಸೈಡ್ ಆಟಮ್. ಸೊ ದಿಸ್ ಇಸ್ ಎನರ್ಜಿ ಲೆವೆಲ್ 1. ಈಗ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ, -13.6 electron voltದ್ದು ಮೀನಿಂಗ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ -13.6 electron voltದ್ದು ಮೀನಿಂಗ್ ಏನು?
ಓಕೆ, ಈಗ ನಾವು ಎಲೆಕ್ಟ್ರಾನಿಗೆ ಆಗಲೇ ಕೇಳಾಕತ್ತಿದ್ವಿ ನೋಡ್ರಿ, ನಿನ್ನ ಟೋಟಲ್ ಎನರ್ಜಿ ನೆಗೆಟಿವ್ ಆಕೈತಿ ಅಂತ ಹೇಳಿ, ಯಾರಿಗೆ? ಎಲೆಕ್ಟ್ರಾನಿಗೆ. ಸೊ ಈಗ ಅದಕ್ಕೆ ಕರೆಕ್ಟ್ ಆನ್ಸರ್ ಕೊಡ್ತೈತಿ. ಸೊ ಎಲೆಕ್ಟ್ರಾನ್ ನಮಗೆ ಕೇಳುತ್ತೆ, ನೋಡಪ್ಪ ಎಲೆಕ್ಟ್ರಾನ್ ನಮಗೆ ಹೇಳಾಕತ್ತೈತಿ, ನೋಡಪ್ಪ ನಾನು ಎನರ್ಜಿ ಲೆವೆಲ್ 1 ಒಳಗದೀನಿ, ನನ್ನ ಎನರ್ಜಿ ಎಷ್ಟೈತೆ ಹೇಳ ಅಂತ ಕೇಳ್ತೈತದ. ನಾವು ಹೇಳ್ತೀವಿ ನಿನ್ನ ಎನರ್ಜಿ ಇಲ್ಲೇನೋ ಬರ್ದಾರಪ್ಪ -13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳಿ. ಅವಾಗ ಈ ಎಲೆಕ್ಟ್ರಾನ್ ನಮಗೆ ಹೇಳ್ತೈತಿ ನನ್ನ ಎನರ್ಜಿ ಇಷ್ಟ ಐತಲ್ಲ, ಎಷ್ಟು? -13.6 ಎಲೆಕ್ಟ್ರಾನ್ ವೋಲ್ಟ್. ನನಗೆ ನೀವು 13.6 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎಕ್ಸ್ಟ್ರಾ ಎನರ್ಜಿ ಕೊಡ್ರಿ. ಈಗ ನನ್ನ ಕಡೆ -13.6 ಎಲೆಕ್ಟ್ರಾನ್ ವೋಲ್ಟ್ ಐತಿ, ಗಿವ್ ಮೀ ಪ್ಲಸ್ ಅಂದ್ರೆ ಈಗ ನನಗಂದ್ರೆ ಯಾರಿಗೆ? ನನಗಲ್ಲ, ಎಲೆಕ್ಟ್ರಾನಿಗೆ ಇನ್ನೂ ಇಷ್ಟು ಎನರ್ಜಿ ಕೊಡ್ರಿ. ಈಗ 13.6 ಎಲೆಕ್ಟ್ರಾನ್ ವೋಲ್ಟ್ ಕೊಡ್ರಿ. ಅವಾಗ ಟೋಟಲ್ ಎನರ್ಜಿ ಎಷ್ಟಾಗುತ್ತೆ ಹೇಳಿ ಅದ್ರದ್ದು? ರೈಟ್ ನೌ ಇಟ್ಸ್ ಎನರ್ಜಿ ಈಸ್ -13.6. ಇಫ್ ಯು ಗಿವ್ 13.6 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ, ಟೋಟಲ್ ಎಷ್ಟಾಯ್ತು? 0 ಆತಿಲ್ರಿ, ಇದು ಮೈನಸ್ ಇದು ಪ್ಲಸ್ ಅಂದ್ರೆ. ಸೊ ಅವಾಗ ಎಲೆಕ್ಟ್ರಾನ್ ಇಲ್ಲಿಗೆ ಬಂತು, ಜಸ್ಟ್ ಔಟ್ಸೈಡ್ ದಿ ಆಟಮ್. ಸೊ ಇದ್ರದ್ದು ಮೀನಿಂಗ್ ಏನೀಗಂದ್ರೆ, ಈಗ ಫಸ್ಟ್ ಎನರ್ಜಿ ಲೆವೆಲ್ನೊಳಗೆ ಬರೀತಾರ -13.6 ಅಂತ ಹೇಳಿ, ಸೆಕೆಂಡ್ ಎನರ್ಜಿ ಲೆವೆಲ್ನೊಳಗೆ ಬರೀತಾರ -3.4 ಅಂತ ಹೇಳಿ. ಸೊ ಈ -13.6 ನಮಗೆ ಏನು ಹೇಳ್ತೈತೆ ಗೊತ್ತೇನ? ಇದು ಏನು ಹೇಳ್ತೈತಂದ್ರೆ, ನೀವು ಈ ಎಲೆಕ್ಟ್ರಾನಿಗೆ ಇಷ್ಟು ಎನರ್ಜಿ ಕೊಟ್ರೆ ಇದು ಆಟಮ್ ಬಿಟ್ಟು ಹೊರಗೆ ಹೋಗ್ತೈತಿ. ಓಕೆ, ಈಗ ನೋಡ್ರಿ, ಸೆಕೆಂಡ್ ಎನರ್ಜಿ ಲೆವೆಲ್, ಇದು ಫಸ್ಟ್. ಸೆಕೆಂಡ್ ಎನರ್ಜಿ ಲೆವೆಲ್ನೊಳಗಿದ್ದಾಗ -3.4 ಎಲೆಕ್ಟ್ರಾನ್ ವೋಲ್ಟ್ ಅಂತ ನಾವು ಬರ್ದಾಗ ಏನು ಹೇಳಕತ್ತೀವಿ ಗೊತ್ತನ? ಇಷ್ಟು ಎನರ್ಜಿ ನೀವು ಕೊಟ್ರಿ ಅಂದ್ರೆ ಇದು ಎಲೆಕ್ಟ್ರಾನ್ ಆಟಮ್ ಬಿಟ್ಟು ಹೊರಗೆ ಹೋಗ್ತೈತಿ. ಇನ್ಫಿನಿಟಿ ಲೆವೆಲ್ ಹೋಗ್ತೈತಿ, ಝೀರೋ ಎನರ್ಜಿ ಆಗ್ತದೆ ಅದ್ರದ್ದು, 0 ಎಲೆಕ್ಟ್ರಾನ್ ವೋಲ್ಟ್. ಈಗ ಲೈಕ್ ಇನ್ನೊಂದು ಎಕ್ಸಾಂಪಲ್ ತೊಗೊಳಲ್ಲೇ, ಎನರ್ಜಿ ಲೆವೆಲ್ 3 ಎಷ್ಟೈತೆ ನೋಡ್ರಿ ವ್ಯಾಲ್ಯೂ, ಟೆಕ್ಸ್ಟ್ ಬುಕ್ನೊಳಗೆ ನೋಡ್ರಿ, ಹೌ ಮಚ್ ಇಟ್ ಈಸ್. ಎನರ್ಜಿ ಲೆವೆಲ್ 3 is -1.51 ಎಲೆಕ್ಟ್ರಾನ್ ವೋಲ್ಟ್. ಇದ್ರ ಮೀನಿಂಗ್ ಏನು ಗೊತ್ತನ? ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ 3 ಒಳಗಿದ್ದಾಗ ಅದ್ರದ್ದು ಎನರ್ಜಿ ಯಾರ್ದು? ಎಲೆಕ್ಟ್ರಾನದ್ದು ಎನರ್ಜಿ ಲೆವೆಲ್ 3 ಒಳಗೆ ಇರುವಂಥ ಎನರ್ಜಿ -1.51 ಅಂತ ಅಲ್ಲ ಅದ್ರ ಮೀನಿಂಗ್. ಇದು -1.51 ಎಲೆಕ್ಟ್ರಾನ್ ನಮಗೆ ಏನು ಹೇಳ್ತೈತಿ? ಥರ್ಡ್ ಎನರ್ಜಿ ಲೆವೆಲ್ನೊಳಗಿರುವಂಥ ಎಲೆಕ್ಟ್ರಾನಿಗೆ ಇನ್ನೂ ಇಷ್ಟು ಎನರ್ಜಿ ನೀವು ಕೊಟ್ಟರೆ ಅದು ಆಟಮ್ ಬಿಟ್ಟು ಹೊರಗೆ ಹೋಗುತ್ತೆ. ಅಂದ್ರೆ -13.6 -3.4 -1.51 ಇವಿಷ್ಟು ವ್ಯಾಲ್ಯೂಸ್ ನಮಗೆ ಏನು ಹೇಳ್ತಾವಂದ್ರೆ, ಇನ್ನೂ ಇಷ್ಟು ಎನರ್ಜಿ ನೀವು ಕೊಟ್ಟರೆ ದಿ ಎಲೆಕ್ಟ್ರಾನ್ ವಿಲ್ ಜಸ್ಟ್ ಗೋ ಔಟ್ ಆಫ್ ದಿ ಆಟಮ್. ಅಂದ್ರೆ ಇವೆಲ್ಲ ಏನು ಗೊತ್ತು ನೀವು, ಆ ಪರ್ಟಿಕ್ಯುಲರ್ ಎನರ್ಜಿ ಲೆವೆಲ್ನೊಳಗೆ ಅಲ್ಲಿಂದ ಆಟಮನ್ನು ಹೊರಗೆ ಹಾಕಕ್ಕೆ, ಅಂದ್ರೆ ಇವಿಷ್ಟು ವ್ಯಾಲ್ಯೂಸ್ನೊಳಗೆ ಅವ್ರು ನಿಮಗೆ ಎಲೆಕ್ಟ್ರಾನನ್ನು ಆಟಮ್ ಬಿಟ್ಟು ಹೊರಗೆ ಹಾಕಕ್ಕೆ ಎಷ್ಟು ಎನರ್ಜಿ ಬೇಕಂತ ಹೇಳಕತ್ತಾರೆ. ಲೈಕ್ ಈಗ ನೀವು ಹೋಗಿ ಕೇಳಿದ್ರಿ, ಅಥವಾ ಯಾರೋ ನಿಮಗೆ ಹೇಳಿದರು, ಈ ಎಲೆಕ್ಟ್ರಾನನ್ನು ನೀವು ಆಟಮ್ ಬಿಟ್ಟು ಹೊರಗೆ ಹಾಕ್ರಿ ಅಂತ. ನಿಮಗೆ ಬಂದು ಹೇಳ್ತಾರೆ, ಏನು ಹೇಳ್ತಾರೆ? ಎಲೆಕ್ಟ್ರಾನನ್ನು ಆಟಮ್ ಬಿಟ್ಟು ಹೊರಗೆ ಹಾಕ್ರಿ, ಗೆಟ್ ಔಟ್ ಅನ್ರಿ, ಆಟಮ್ ಬಿಟ್ಟು ಹೊರಗೆ ಹಾಕ್ರಿ ಎಲೆಕ್ಟ್ರಾನಿಗೆ ಅಂತ. ಸೊ ಅವಾಗ ನೀವು ಅವ್ರಿಗೆ ವಾಪಸ್ ಕೇಳ್ಬೇಕು, ಅದು 1ನೇ ಎನರ್ಜಿ ಲೆವೆಲ್ನಾಗ ಐತಾನೆ ಎಲೆಕ್ಟ್ರಾನ್, ಅಥವಾ 2ನೇ ಎನರ್ಜಿ ಲೆವೆಲ್ನೊಳಗೈತು, ಏನು 3ನೇ ಎನರ್ಜಿ ಲೆವೆಲ್ನೊಳಗೈತು ಅಂತ ಕೇಳ್ಬೇಕು. ಸೊ ಅವ್ರು ಹೇಳ್ತಾರೆ, ಇಲ್ಲ ಎಲೆಕ್ಟ್ರಾನ್ 1ನೇ ಎನರ್ಜಿ ಲೆವೆಲ್ನೊಳಗೈತಿ, ಅಲ್ಲಿಂದ ನೀವು ಅದನ್ನು ಹೊರಗೆ ಹಾಕ್ಬೇಕೀಗ ಎಲೆಕ್ಟ್ರಾನನ್ನು. ಅವಾಗ ನೀವೇನು ಮಾಡ್ತೀರಿ? ಓಕೆ, 1ನೇ ಎನರ್ಜಿ ಲೆವೆಲ್ನೊಳಗೈತೆ, ಹಂಗಾರೆ ನಾನು 13.6 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎನರ್ಜಿ ಕೊಡ್ತೀನಿ. ಅಂದ್ರೆ ಇವೆಲ್ಲ ವ್ಯಾಲ್ಯೂಸ್ ಏನಂದ್ರೆ, ದೀಸ್ ಆರ್ ದಿ ಎನರ್ಜೀಸ್ ರಿಕ್ವೈರ್ಡ್. ದಿಸ್ ಈಸ್ ನಾಟ್, ಫಸ್ಟ್ ಆಫ್ ಆಲ್, this is not the total energy of the electron when it is present in that energy level. These are the values of energies which are required to throw the electron out of the atom. ಅಂದ್ರೆ ಎಲೆಕ್ಟ್ರಾನ್ ಬಂದು ಕೇಳಿದೈತಿ, ಎಷ್ಟು ಮೋಸ ಮಾಡಾಕತ್ತೀರಿ ನೀವು, ಇವೆಲ್ಲ ವ್ಯಾಲ್ಯೂಸ್ ಬರೋದು ನಮಗೆ ನನ್ನ ಒಟ್ಟು ಹೊರಗೆ ಹಾಕಕ್ಕೆ ನೋಡಾಕತ್ತೀರಿ. ಇಷ್ಟು ಎನರ್ಜಿ ಕೊಟ್ಟರೆ 1ನೇ ಲೆವೆಲ್ನಿಂದ ಹೊರಗೆ ಹಾಕ್ತಾರೆ ಅಂತಲೇ ನನಗೆ.
ಇಷ್ಟು ಎನರ್ಜಿ ಕೊಟ್ಟರೆ ಇಲ್ಲಿಂದ ಹೊರಗೆ ಹಾಕ್ತಾರಂತೆ 2ನೇ ಲೆವೆಲ್ನಿಂದ, ಇಷ್ಟು ಎನರ್ಜಿ ಕೊಟ್ಟರೆ 3ನೇದಿಂದ ಹೊರಗೆ ಹಾಕ್ತಾರಂತ. ಒಟ್ಟು ಎಲೆಕ್ಟ್ರಾನ್ ಬಂದು ನಮಗೇನು ಹೇಳಾಗತ್ತೈತಿ, ಒಟ್ಟು ನಾನು ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡಾಕತ್ತೀರಿ ನೀವು. ಸೊ ಹೋಪ್ಫುಲಿ ಇದು ಅರ್ಥ ಆಗೈತೆ ಅಂತ ತಿಳ್ಕೊಂಡೀನಿ. ಸೊ ಇವಿಷ್ಟು ಎನರ್ಜೀಸ್ ಯಾಕೆ ನೆಗೆಟಿವ್ ಅದಾವಂದ್ರೆ, ಜಸ್ಟ್ ಔಟ್ಸೈಡ್ ದಿ ಆಟಮ್ ಎಲೆಕ್ಟ್ರಾನ್ ಯಾವಾಗ ಇರ್ತೈತಲ್ಲ ಅವಾಗ ಅದರ ಎನರ್ಜಿ 0 ಆಗಿರ್ತೈತಿ. ಸೊ ಆಬ್ವಿಯಸ್ಲಿ ವೆನ್ ಇಟ್ ಈಸ್ ಇನ್ಸೈಡ್ ಇಟ್ ಶುಡ್ ಬಿ ನೆಗೆಟಿವ್. ಸೊ ಆ್ಯಂಡ್ ದ ವ್ಯಾಲ್ಯೂ that particular negative value indicates how much more energy is required to throw the electron out of the atom. ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ ನಾ. ಈಗ ಲಾಸ್ಟ್ ಒಂದು ಎಕ್ಸಾಂಪಲ್, ಎನರ್ಜಿ ಲೆವೆಲ್ 4 ಎಷ್ಟೈತೆ ನೋಡ್ರಿ ಟೆಕ್ಸ್ಟ್ ಬುಕ್ನೊಳಗೆ. ಇಟ್ ಈಸ್ -0.85 electron volt. This means if the electron is present in the 4th energy level and you want to put the electron outside the atom, awaga for that electron you will have to supply -0.85 electron volt energy. ಸೊ ಪ್ರತಿ ಎನರ್ಜಿ ಲೆವೆಲ್ದು ನಾವು ಎನರ್ಜಿನ ಬರೆದಾಗ ಅಲ್ಲೇ ಆ ಎಲೆಕ್ಟ್ರಾನದ್ದು ಟೋಟಲ್ ಎನರ್ಜಿ ಎಷ್ಟು ಅಂತ ನಾವು ಬರೆಯಾಕತ್ತಿಲ್ಲ. ನಾವೇನು ಬರೆಯಾಕತ್ತೀವಿ, ಆ ಎಲೆಕ್ಟ್ರಾನನ್ನು ಆ ಲೆವೆಲ್ನಿಂದ ಸ್ಟಾರ್ಟ್ ಮಾಡಿ ಆಟಮಿಂದ ಹೊರಗೆ ಹಾಕಕ್ಕೆ ಎಷ್ಟು ಎನರ್ಜಿ ಬೇಕು. ಲೈಕ್ ಟು ಸ್ಟಾರ್ಟ್ ಫ್ರಮ್ ಎನರ್ಜಿ ಲೆವೆಲ್ 1 ಟು ಥ್ರೋ ದಿ electron out of the atom we need 13.6 electron volt. Starting from energy level 2 to put it outside we need -3.4 electron volt and so on. ಈ ರೀತಿ ಕಂಟಿನ್ಯೂ ಆಗ್ತೈತಿ ಈಗ. ಸೊ ಹೋಪ್ಫುಲಿ ಇಷ್ಟ ತನಕ ನಾನು ಬರೀ ಎಕ್ಸ್ಪ್ಲೈನ್ ಮಾಡಿದ್ದು ಏನಂದ್ರೆ, ಲಾಸ್ಟ್ ವಿಡಿಯೋದ್ರೊಳಗೆ ನಾವು ಎನರ್ಜಿ ಲೆವೆಲ್ ಡೈಗ್ರಾಮ್ ಅಂಥೇಳಿ ಏನು ಕನ್ಸೆಪ್ಟ್ ಸ್ಟಾಪ್ ಮಾಡಿದ್ದೀವಲ್ಲ ಅದರೊಳಗೆ ನಾ ಹೇಳಿದ್ದೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಆ್ಯಕ್ಚುಲಿ ಅದು ರುದರ್ಫೋರ್ಡ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಯೂಸ್ ಮಾಡಿ ನಾವು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ ಡೆರಿವೇಷನ್ ಮಾಡಿದ್ವಿ. ಅವಾಗೂ ನಾನು ಅಲ್ಲಿಂದನೇ ಹೇಳ್ಕೊತ ಬರಾಗ್ತದೆ ನಿಮ್ಗೆ. ಏನಂದ್ರೆ ಪ್ರತಿ ಸರ್ತಿ ಟೋಟಲ್ ಎನರ್ಜಿ ನೆಗೆಟಿವ್ ಬರಾಕತ್ತೈತಿ. ಯಾಕೆ ಟೋಟಲ್ ಎನರ್ಜಿ ನೆಗೆಟಿವ್ ಬರಾಕತ್ತೈತಿ ಅನ್ನೋದು ಕನ್ಸೆಪ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈವನ್ ಬೋರ್ಸ್ ಆಟಮ್ ಮಾಡೆಲ್ದು ಪಾಸ್ಟುಲೇಟ್ಸ್ ಯೂಸ್ ಮಾಡಿಕೊಂಡು ನಾವು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಟೋಟಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿದಾಗೂ ದ ಟೋಟಲ್ ಎನರ್ಜಿ ವಾಸ್ ನೆಗೆಟಿವ್. So negative does not mean that the electron has negative energy. It means that much more energy is required to throw the electron out of the atom. So hopefully ಇದು ಕ್ಲಿಯರ್ ಆಗಿತ್ತು ಅಂತ ಅಂದ್ಕೊಂಡಿನಿ. ಈಗ ಇನ್ನೊಂದು ಮಾತು ನಾನು ಇಲ್ಲೇ ಹೇಳಬೇಕು. ಇದನ್ನು ನಾವು ಆ ಡೆರಿವೇಷನ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ nth ಸ್ಟೇಷನರಿ ಆರ್ಬಿಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ -13.6 ಡಿವೈಡೆಡ್ ಬೈ n ಸ್ಕ್ವೇರ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಒಂದು ಫಾರ್ಮುಲಾ ಐತಿ. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅವಾಗ. ಸೊ ಇಲ್ಲಿ ನಾವು ಏನು ಮಾಡ್ಬೇಕಾಗ್ತೈತಿ ಅಂದ್ರೆ, ಇಫ್ ಯು ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ದ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್, ಇಲ್ಲಿ n ಇಂಡಿಕೇಟ್ಸ್ ದ ನಂಬರ್ ಆಫ್ ದಟ್ ಆರ್ಬಿಟ್. ಫಸ್ಟ್ ಸ್ಟೇಷನರಿ ಆರ್ಬಿಟ್ನೊಳಗೆ ಎಲೆಕ್ಟ್ರಾನದ ಎನರ್ಜಿ ಎಷ್ಟು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಇಲ್ಲೇ n = 1 ಹಾಕ್ತೀರಿ. ನೋಡ್ರಿ, n = 1 ಹಾಕಿದ್ರೆ ಏನಾಗ್ತೈತಿ, ಇಟ್ ಬಿಕಮ್ಸ್ -13.6 ಡಿವೈಡೆಡ್ ಬೈ 1 ಸ್ಕ್ವೇರ್ ಈಸ್ 1. ಸೊ ಅದು -13.6 ಎಲೆಕ್ಟ್ರಾನ ಉಳಿತೈತಿ. ಸೊ ಈಗ ನಮಗೆ ಗೊತ್ತು, ವೆನ್ ದ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಎನರ್ಜಿ ಲೆವೆಲ್, ಇಟ್ಸ್ ಎನರ್ಜಿ ಈಸ್ -3.4 electron volt. So do one thing. In the place of n, now you put n is equals to 2. So when you put n is equals to 2, the value becomes -13.6 divided by n square gives us 4. So -13.6 divided by 4, calculator idare calculate ಮಾಡ್ರಿ ಅಥವಾ ನೀವು calculate ಮಾಡ್ರಿ, mind use ಮಾಡಿಕೊಂಡು the answer will be definitely -3.4 electron volt. Then if you put n is equals to 3, that becomes 3 square 9, -13.6 divided by 9, that will give you -1.51 electron in the third energy level. So this formula ನಾವು ಯೂಸ್ ಮಾಡಬಹುದು to calculate the energy, total energy of the electron when it is present in the nth stationary orbit by putting the value of n, appropriate value of n in this formula. ಸೊ ಇದು ಆ್ಯಕ್ಚುಲಿ ನಮಗೀಗ ಎನರ್ಜಿ ಲೆವೆಲ್ ಡೈಗ್ರಾಮ್ ಬಗ್ಗೆ, ಆಮೇಲೆ ಆ ವ್ಯಾಲ್ಯೂಸ್ ಹಂಗೆ ಯಾಕೆ ಬರೀತಾರೆ, ನೆಗೆಟಿವ್ ಯಾಕೆ ಬರೀತಾರೆ ಅಂದರೆ ಇನ್ನೂ ಅಷ್ಟು ಎನರ್ಜಿ ಬೇಕು
ಅಂತ ಅರ್ಥ. ಆ ಎಲೆಕ್ಟ್ರಾನನ್ನು ಹೊರಗೆ ಹಾಕಕ್ಕೆ. ಬಿಕಾಸ್ ಜಸ್ಟ್ ಅದು ಔಟ್ಸೈಡ್ ದ ಆಟಮ್ ಇದ್ದಾಗ ನಾವು ಎಲೆಕ್ಟ್ರಾನ್ದ ಎನರ್ಜಿನ 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಹಂಗಾರೆ ಎಕ್ಸೈಟೇಷನ್ ಆ್ಯಂಡ್ ಅಯೋನೈಸೇಷನ್ ಆಫ್ ಆಟಮ್ಸ್ ಅಂತ ಕೊಟ್ಟಾರೆ. ಸೊ ಈಗ ನಾ ಏನು ಮಾಡ್ತೀನಿ, ವಾಟ್ ಎಕ್ಸಾಕ್ಟ್ಲಿ ವಿ ಮೀನ್ ಬೈ, ಇಲ್ಲ 2 ಕಾನ್ಸೆಪ್ಟ್ ಬರ್ತಾವೆ. ಒನ್ ಈಸ್ ಕಾಲ್ಡ್ ಆಸ್ ಎಕ್ಸೈಟೇಷನ್, ಅನದರ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್. ಸೊ ಇವೆರಡೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇದ್ರೊಳಗೆ 2 ಬರ್ತಾವ್ರಿ. ಏನಂತ, ಎಕ್ಸೈಟೇಷನ್ ಎನರ್ಜಿ, ಅಯೋನೈಸೇಷನ್ ಎನರ್ಜಿ. ಅದಾದ್ಮೇಲೆ ಇನ್ನೊಂದು ಕನ್ಸೆಪ್ಟ್ ಬರ್ತೈತೆ, ಎಕ್ಸೈಟೇಷನ್ ಪೊಟೆನ್ಷಿಯಲ್, ಅಯೋನೈಸೇಷನ್ ಪೊಟೆನ್ಷಿಯಲ್. ಅಂದರೆ 2 ಟೈಪ್. ಒಂದೇದು ನಾವು ಡಿಸ್ಕಸ್ ಮಾಡ್ತೀವಿ, ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸೈಟೇಷನ್ ಎನರ್ಜಿ ಆ್ಯಂಡ್ ಅಯೋನೈಸೇಷನ್ ಎನರ್ಜಿ. ಅರ್ಥ ಆತ್ರಿ? ಫಸ್ಟಿಗೆ ವಿ ವಿಲ್ ಡಿಸ್ಕಸ್ ಎಕ್ಸೈಟೇಷನ್ ಎನರ್ಜಿ ವರ್ಸಸ್ ಅಯೋನೈಸೇಷನ್ ಎನರ್ಜಿ, ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ವಿಲ್ ಡಿಸ್ಕಸ್ ವಾಟ್ ಡು ವಿ ಮೀನ್ ಬೈ ಎಕ್ಸೈಟೇಷನ್ ಪೊಟೆನ್ಷಿಯಲ್ ವರ್ಸಸ್ ಅಯೋನೈಸೇಷನ್ ಪೊಟೆನ್ಷಿಯಲ್. ಸೊ ಈಗ ಒಂದು ಕೆಲಸ ಮಾಡೋಣ, ನಾ ಇದನ್ನು ಕನ್ಸೆಪ್ಟ್ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆಮೇಲೆ ಇದನ್ನು ಟೆಕ್ಸ್ಟ್ ಬುಕ್ನೊಳಗೆ ಓದ್ಕೋಬೇಕಂದ್ರೆ ನಾಳೆ ಓದಿ ತೋರ್ಸಂಗಿಲ್ಲ. ಆ್ಯಕ್ಚುಲಿ ಕ್ವೈಟ್ ಸಿಂಪಲ್ ಅದಾವು ಕನ್ಸೆಪ್ಟ್ಸ್ ಇವು. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ವಾಟ್ ಡು ವಿ ಮೀನ್ ಬೈ, ಒಂದು ನಿಮಿಷ. ಸೊ ವಾಟ್ ಡು ವಿ ಮೀನ್ ಬೈ ಎಕ್ಸೈಟೇಷನ್. ಓಕೆ, ಎಕ್ಸೈಟ್ ಅನ್ನುವಂಥ ವರ್ಡ್ ನೀವು ಕೇಳಿರ್ತೀರಿ. ಫಸ್ಟ್ ಆಫ್ ಆಲ್ ಎಕ್ಸೈಟೇಷನ್ ಅಥವಾ ಎಕ್ಸೈಟ್, ಏನು ಭಾಳ ಎಕ್ಸೈಟ್ ಆಗಿಬಿಟ್ಟು ಎಲ್ಲಿ ಅಷ್ಟು ಪರಿ ಎಕ್ಸೈಟ್ ಆಗೋದೇನಿಲ್ಲ ತಗೋ ಅಂತಿರ್ತಾರಲ್ಲ. ಈಗ ಲೈಕ್ ಈ ಸರ್ತಿ ಯಾರು ಸೆಕೆಂಡ್ ಇಯರ್ ಅದಾರಲ್ಲ, ಅಂದ್ರೆ ನಿಮ್ಮ ಬ್ಯಾಚ್, ನಾಟ್ ದೋಸ್ ಹು ಹ್ಯಾವ್ ಫಿನಿಶ್ಡ್ ದೇರ್ ಎಕ್ಸಾಮ್. ರೈಟ್ ನಾವು ಯಾರು ಸೆಕೆಂಡ್ ಇಯರ್ ಅದಾರಲ್ಲ ಅವ್ರಿಗೆ ಈ ವರ್ಷ ಕಾಲೇಜ್ ನಡೆಸಂಗಿಲ್ಲ ಅಂತ, ಎಕ್ಸಾಮು ತೊಗೊಳಂಗಿಲ್ಲ ಅಂತ, ಪಾಸ್ ಮಾಡಿಬಿಡ್ತಾರಂತ ಇಷ್ಟ್ರಿಗೂ ಚಲೋ ಮಾರ್ಕ್ಸ್ ಹಾಕಿ ಅಂದ್ಕೊಳ್ಳಿ ಎಕ್ಸೈಟೇಷನ್ ಆಗ್ತದೆ ನೋಡ್ರಿ. ಇಲ್ಲ ಸರ ನಮ್ಗೆ ಹಾಗೆಲ್ಲ ಅನ್ಸಂಗಿಲ್ಲ, ವಿ ವಾಂಟ್ ಟು ವರ್ಕ್ ಹಾರ್ಡ್ ನೋ. ಹಂಗಿದ್ರೆ ಚಲೋ ಹೌದು, ಎಲ್ಲ ಅದು ಡಿಬೇಟ್ ಮಾಡ್ಬೋದು, ಈಗ ಬೇಡ. ಸೊ ಎಕ್ಸೈಟೇಷನ್ ಅಂದ್ರೇನು? ಸೊ ಈಗ ಮನುಷ್ಯರಿಗೆ ಎಕ್ಸೈಟ್ ಆಗೋದಂದ್ರೆ ಏನು ಗೊತ್ತಾನ, ಅವ್ರೊಂದು ನಾರ್ಮಲ್ ಎನರ್ಜಿ ಲೆವೆಲ್ನೊಳಗೆ ಇರ್ತಾರೆ. ಎಕ್ಸೈಟ್ ಆಗ್ಯಾರ ಅಂತ ಯಾವಾಗ ಅನ್ಸುತ್ತೆ ಅಂದ್ಕೊಳ್ಳಿ, ಒಮ್ಮಿನೊಮ್ಕಲೆ ಸ್ವಲ್ಪ ಹೈಯರ್ ಎನರ್ಜಿ ಗತೆ ಬಂದವ್ರ ಗತೆ ಬಿಹೇವ್ ಮಾಡಕ್ಕೆ ಹತ್ಕೊಳ್ಳಿ, ಇಷ್ಟ ಎಕ್ಸೈಟ್ ಆಗಿದೆ ಅಂತ ಕೇಳ್ತೀವಿ ನಾವು. ಸೊ ವೆನ್ ಇಟ್ ಕಮ್ಸ್ ಟು ಇಲೆಕ್ಟ್ರಾನ್, ವಾಟ್ ಈಸ್ ಮೆಂಟ್ ಬೈ ಎಕ್ಸೈಟೇಷನ್ ಅಂದರೆ ವೆರಿ ಸಿಂಪಲ್. ವೆನ್ ಅನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಾಮ್, ಕ್ಲಿಯರಾಗಿ ಕೇಳಿಸ್ಕೋರಿ, ಭಾಳ ಸಿಂಪಲ್ ಐತಿ. ವೆನ್ ಅನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಾಮ್ ಲೋವರ್ ಎನರ್ಜಿ ಲೆವೆಲ್ ಟು ಅ ಹೈಯರ್ ಎನರ್ಜಿ ಲೆವೆಲ್, ಲೋವರ್ ಎನರ್ಜಿ ಲೆವೆಲ್ಲಿಂದ ಹೈಯರ್ ಎನರ್ಜಿ ಲೆವೆಲ್ಲಿಗೆ ಯಾವಾಗ ಎಲೆಕ್ಟ್ರಾನ್ ಜಂಪ್ ಆಗ್ತೈತಿ, ವಿ ಕಾಲ್ ಇಟ್ ಆಸ್ ಎಕ್ಸೈಟೇಷನ್ ಅಷ್ಟೇ. ಆ್ಯಂಡ್ ದಿ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ಎಕ್ಸೈಟ್ ದಿ ಎಲೆಕ್ಟ್ರಾನ್, ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸೈಟೇಷನ್ ಎನರ್ಜಿ. ಅಯೋನೈಸೇಷನ್ ಎನರ್ಜಿ ಕಡೆ ವಾಪಸ್ ಆಮೇಲೆ ಬರೋಣಂತ. ಸೊ ಈಗ ಲೈಕ್ ಒಂದು ಎಕ್ಸಾಂಪಲ್. ಸೊ ಎನರ್ಜಿ ಲೆವೆಲ್ 2ದಿಂದ ಎನರ್ಜಿ ಲೆವೆಲ್ 3ಗೆ ಎಲೆಕ್ಟ್ರಾನ್ ಯಾವಾಗ ಜಂಪ್ ಆಗ್ತೈತಿ, ಒಂದು ನಿಮಿಷ ಅಲ್ಲೇ ಆಮೇಲೆ ಹೇಳ್ತೀನಿ. ಓಕೆ, ಯಾವಾಗ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ 2ದಿಂದ ಎನರ್ಜಿ ಲೆವೆಲ್ 3ಗೆ, ಅಂದ್ರೆ ನಾ ಇಲ್ಲಿ ಕಾರ್ನಾಗ ಕುಂತು ವಿಡಿಯೋ ಮಾಡ್ಬೇಕಾರೆ ನಮ್ಮ ರಿಲೇಟಿವ್ ಹೋದ್ರ ಅಲ್ಲಿ ಇಲ್ಲಿ ಕುಂತ ಮಾಡತ್ತ ನೀವು ಅಂತೇಳಿ. ಸೊ ಎನರ್ಜಿ ಲೆವೆಲ್ 2ಇಂದ ಎಲೆಕ್ಟ್ರಾನ್ ಯಾವಾಗ ಎನರ್ಜಿ ಲೆವೆಲ್ 3ಗೆ ಹೋಗ್ತೈತಿ, ವಿ ಸೇ ದ್ಯಾಟ್ ದ ಎನರ್ಜಿ ದಿ ಎಲೆಕ್ಟ್ರಾನ್ ಹ್ಯಾಸ್ ಗಾಟ್ ಎಕ್ಸೈಟೇಷನ್ ಆಯ್ತು. ಸೊ ಹಂಗಾರೆ ಮತ್ತೆ ಇಲ್ಲಿಂದ ಇಲ್ಲಿ ಹೋಗೋಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸೈಟೇಷನ್ ಎನರ್ಜಿ ಅಷ್ಟೇ. ಸೊ ಅಕಸ್ಮಾತ್ ಈಗ 3ದಿಂದ 2ಗೆ ಬಂದರೆ ವಿ ಡು ನಾಟ್ ಸೇ ದ್ಯಾಟ್ ಇಟ್ ಈಸ್ ಎಕ್ಸೈಟೇಷನ್. 2ಇಂದ 3, 3ಇಂದ 4, or we can say 1 to infinity directly, 2 to infinity. What lower energy level in the higher energy level hodre we call it as excitation. What do you mean by ionization antandre, starting from any energy level, if you send the electron outside the atom,
ಒಂದ ಎನರ್ಜಿ ಲೆವೆಲ್ ಅಥವಾ ಎರಡೇ ಎನರ್ಜಿ ಲೆವೆಲ್ ಜಂಪ್ ಆದ್ರೆ ವಿ ಕಾಲ್ ಇಟ್ ಆಸ್ ಎಕ್ಸೈಟೇಷನ್. ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ನೋಡ್ರಿ, ಅಸ್ಯೂಮಿಂಗ್ ದ್ಯಾಟ್ ದಿ ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್ ಇನ್ ದ ಎನರ್ಜಿ ಲೆವೆಲ್ 1. ಸೊ ಇಫ್ ಡೈರೆಕ್ಟ್ಲಿ ಫ್ರಮ್ ದ್ಯಾಟ್ ಎನರ್ಜಿ ಲೆವೆಲ್ 1 2 3 ಹೋಗಂಗಿಲ್ಲ, ಅದು ಸೀದಾ ಇನ್ಫಿನಿಟಿಗೆ ಹೋಗ್ಬಿಟ್ರೆ ದಟ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್. ಇದಕ್ಕೆ ಯಾಕೆ ಅಯೋನೈಸೇಷನ್ ಅಂತ ಕರೀತಾರೆ ಹೇಳ್ರಿ? ಅಯೋನೈಸ್ ಯಾವಾಗ ಆಗ್ತದೆ ಹೇಳ್ರಿ ಒಂದು ಆಟಮ್? ಈಗ ಫಾರ್ ಎಕ್ಸಾಂಪಲ್ ಇದು ಆಟಮ್, ಇದ್ರಾಗಿಂದ ಒಂದು ಎಲೆಕ್ಟ್ರಾನ್ ಹೊರಗೆ ಹೋಗ್ಬಿಟ್ರೆ ಒಂದು ನೆಗೆಟಿವ್ ಚಾರ್ಜ್ ಕಡಿಮೆ ಆಯ್ತು, ಎಲೆಕ್ಟ್ರಾನ್ ಕಡಿಮೆ ಆಗಿ ದಿಸ್ ಆಟಮ್ ವಿಲ್ ಗೇನ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದೆನ್ ವಿ ಸೇ ದ್ಯಾಟ್ ದಿಸ್ ಆಟಮ್ has become an ion. Ionization. So ionization ಅಂದ್ರೆ ಎಕ್ಸೈಟೇಷನ್ ಅಂದ್ರೆ ಒಂದು ಎನರ್ಜಿ ಲೆವೆಲ್ ಇಂದ ಇನ್ನೊಂದು ವಿದಿನ್ ದಿ ಆಟಮ್ ಒಳಗನ. ಲೈಕ್ ನೀವು ಮನೆ ಒಳಗನ ಒಂದು ರೂಮ್ನಿಂದ ಇನ್ನೊಂದು ರೂಮಿಗೆ ಹೋದ್ರಿ, ಎಕ್ಸೈಟೇಷನ್ ಅನ್ಬೋದು. ಲೈಕ್ ನಿಮ್ಮ ಮನೆಗೆ ಟೆರೆಸ್ಸಿಗೆ ಹೋಗಕ್ಕೆ ಸ್ಟೆಪ್ಸ್ ಇರ್ತಾವಲ್ಲ, ಮೆಟ್ಲ, ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಕ್ಕೆ ಅಥವಾ ಎರಡು ಮೆಟ್ಲಕ್ಕೆ ಜಿಗಿದ್ರಿ ಅಂದರೆ ದಟ್ ಈಸ್ ಎಕ್ಸೈಟೇಷನ್. ಇಫ್ ಯು ಡೈರೆಕ್ಟ್ಲಿ ಜಂಪ್ ಟು ಇನ್ಫೈನೈಟ್ ಲೆವೆಲ್ ಅಂದ್ರೆ ಪೂರಾ ಮೇಲೆ ಅಂತ ತಗೊಳ್ಳೋದು ಬೇಡ ನಾವು, ಬರೀ ಬಿಲ್ಡಿಂಗ್ ಮೇಲೆ, ಟೆರೆಸ್ ಮೇಲೆ ಫಸ್ಟ್ ಸ್ಟೆಪ್ನಿಂದ ಗ್ರೌಂಡ್ನಿಂದ ಕ್ರಿಶ್ ಸಿಗತ್ತೆ ಸೀದಾ ಬಿಲ್ಡಿಂಗ್ ಮೇಲೆ ಜಂಪ್ ಮಾಡಿಬಿಟ್ರಿ, ದಟ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್. ಸೊ ಹೋಪ್ಫುಲಿ ಯು ಆರ್ ಕ್ಲಿಯರ್ ವಿತ್ ದಿಸ್. ವೆನ್ ಅನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸೈಟೇಷನ್. ಆ್ಯಂಡ್ ವೆನ್ ದಿ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಲೋವರ್ ಎನರ್ಜಿ ಲೆವೆಲ್ to infinite level, that means outside the atom, that is called as ionization. Like ನಾವು ಈಗ ಫಸ್ಟ್ ಎನರ್ಜಿ ಲೆವೆಲ್ನೊಳಗೆ ಆ ಎಲೆಕ್ಟ್ರಾನದ ಎನರ್ಜಿ -13.6 ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ನಾ ಆಗಲೇ ಮೀನಿಂಗ್ ಹೇಳಿದ್ನಲ್ಲ, ಇನ್ನೂ ಇಷ್ಟು ಎನರ್ಜಿ ಬೇಕು ಫಾರ್ ದ ಎಲೆಕ್ಟ್ರಾನ್ ಟು ಗೋ ಟು ಇನ್ಫಿನಿಟಿ ಆರ್ ಟು ಗೋ ಟು ಔಟ್ಸೈಡ್ ದಿ ಆಟಮ್ ಅಂತ ಹೇಳಿದಾಗ ದಿಸ್ -13.6 ಎಲೆಕ್ಟ್ರಾನ್ ವೋಲ್ಟ್ ಇಟ್ ಸೆಲ್ಫ್ ಈಸ್ ದ ಅಯೋನೈಸೇಷನ್ ಎನರ್ಜಿ. ಫಾರ್ ಎನರ್ಜಿ ಲೆವೆಲ್ 2 ನಾವೇನು ಬರಿತೀವಲ್ಲ -3.4 ಎಲೆಕ್ಟ್ರಾನ್ ವೋಲ್ಟ್, ದಿಸ್ ಇಟ್ ಸೆಲ್ಫ್ ಈಸ್ ದ ಅಯೋನೈಸೇಷನ್ ಎನರ್ಜಿ ಫಾರ್ an electron which is present in the second energy level, and from there it is jumping to infinity. ಈಗ ಲೈಕ್ ಎನರ್ಜಿ ಲೆವೆಲ್ 1 ನಿಂದ 2ಕ್ಕೆ ಹೋಗ್ಬೇಕಾಗೈತಿ ಇನ್ ಬಿಟ್ವೀನ್ ಅಲ್ಲೇ ಅಂದ್ರೆ ಅವಾಗ ನೀವು 13.6 ಮತ್ತು 3.4 ಡಿಫರೆನ್ಸ್ ತಗೋರಿ, that will give you excitation energy of the electron from one energy to another energy level. ಸೊ ಈಗ ಲೈಕ್ ಎಕ್ಸೈಟೇಷನ್ ಎನರ್ಜಿ ಅರ್ಥ ಆಯ್ತು ನಿಮ್ಗೆ? ಈಗ ಹಂಗಾರೆ ಅಲ್ಲಿ ಡೆಫಿನೇಷನ್ಸ್ ಓದ್ಕೊರಿ, ಸಿಂಪಲ್ ಅದಾವ, ಅರ್ಥ ಆಗ್ತೈತಿ. ಅಯೋನೈಸೇಷನ್ ಎನರ್ಜಿ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸಮಥಿಂಗ್ ಕಾಲ್ಡ್ ಎಕ್ಸೈಟೇಷನ್ ಪೊಟೆನ್ಷಿಯಲ್ ಆ್ಯಂಡ್ ಅಯೋನೈಸೇಷನ್ ಪೊಟೆನ್ಷಿಯಲ್. ಫಸ್ಟ್ ಎಕ್ಸೈಟೇಷನ್ ಪೊಟೆನ್ಷಿಯಲ್ ಬಗ್ಗೆ ಹೇಳ್ತೀನಿ. ಅಸ್ಯೂಮಿಂಗ್ ದ್ಯಾಟ್ ಎನ್ ಎಲೆಕ್ಟ್ರಾನ್ is present in the first energy level. Let us say we would like to make this electron jump to second energy level. So ಈಗ ಎಲೆಕ್ಟ್ರಾನಿಗೆ ಹೋಗಿ ಹೇಳ್ರಿ ಜಿಗಿ ಮೇಲೆ ಜಿಗಿ ಅದೇನು ಹೇಳಿದೆ ಗೊತ್ತನ, ತಮ್ಮ ಮೇಲೆ ಜಿಗಿತೀನಿ, ನಂಗೆ ನೀನು ಏನು ಕೊಡಬೇಕು? ಎನರ್ಜಿ ಕೊಡಬೇಕು. ಸೊ ಈಗ ಎನರ್ಜಿ ಹೆಂಗೆ ಕೊಡ್ತೀವಿ ನಾವು? ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ. ಹೀಟ್ ಎನರ್ಜಿ ಕೊಡ್ಬೋದು, ಇನ್ ದ ಫಾರ್ಮ್ ಆಫ್ ಲೈಟ್ ಕೊಡಬಹುದು, ಆರ್ ಇನ್ನೊಂದು ಕೆಲಸ ಮಾಡ್ತಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡ್ತಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡೋದು ಹೆಂಗಂದ್ರೆ, ಈಗ ಲೈಕ್ ನಮಗೆ ಎನರ್ಜಿ ಲೆವೆಲ್ 1 ಟು ಎನರ್ಜಿ ಲೆವೆಲ್ 2 ಜಂಪ್ ಮಾಡಿಸ್ಬೇಕಾಗಿತ್ತಿಲ್ರಿ ಏನನ್ನ? ಎಲೆಕ್ಟ್ರಾನನ್ನು. ಸೊ ಈಗ ಹೆಂಗಂತಂದ್ರೆ ನಾನು ಏನು ಮಾಡ್ತೀನಿ, ಇಲ್ಲೇ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನೆಗೆಟಿವ್ ಚಾರ್ಜ್ ಕೊಡ್ತೀನಿ, ಮೆಟಲ್ ಪ್ಲೇಟ್. ಇನ್ನೊಂದು ಮೆಟಲ್ ಪ್ಲೇಟ್ ತೊಗೊತೀನಿ, ಅದಕ್ಕೆ ಪಾಸಿಟಿವ್ ಚಾರ್ಜ್ ಕೊಡ್ತೀನಿ. ಸೊ ಈಗ ಎಲೆಕ್ಟ್ರಾನಿಗೆ ಏನು ಚಾರ್ಜ್ ಇರ್ತೈತಿ? ಸೊ ಆಬ್ವಿಯಸ್ಲಿ ಎಲೆಕ್ಟ್ರಾನ್ ಹ್ಯಾಸ್ ನೆಗೆಟಿವ್ ಚಾರ್ಜ್. ಈ ನೆಗೆಟಿವ್ ಪ್ಲೇಟ್ ನಾವೇನು ಕನ್ಸಿಡರ್ ಮಾಡಿವಲ್ಲ, ದಿಸ್ ನೆಗೆಟಿವ್ ಪ್ಲೇಟ್ ವಿಲ್ ಇಟ್ ಅಟ್ರಾಕ್ಟ್ ದಿಸ್ ಎಲೆಕ್ಟ್ರಾನ್ ಡೌನ್ವರ್ಡ್ಸ್ ಆರ್ ರಿಪೆಲ್ ದಿ ಎಲೆಕ್ಟ್ರಾನ್ ಸಚ್ ದ್ಯಾಟ್ ದಿ ಎಲೆಕ್ಟ್ರಾನ್ ಮೂವ್ಸ್ ಅಪ್ವರ್ಡ್ಸ್. ಈ ನೆಗೆಟಿವ್ ಪ್ಲೇಟ್ ಎಲೆಕ್ಟ್ರಾನನ್ನು ಕೆಳಗೆ ಜಗ್ತಿತ್ತೋ ಏನು ಮ್ಯಾಲೆ ದುಗಿಸ್ತೈತೆ, ಹೌದ್ರಿ? ಸೊ ಹಿಂಗೆ ದುಗಿಸುತ್ತೆ. ಮ್ಯಾಲೆ ಏನು ನಾವು ಒಂದು ಪಾಸಿಟಿವ್ ಪ್ಲೇಟ್ ಹಾಕಿವಲ್ಲ, ಪಾಸಿಟಿವ್ ಚಾರ್ಜ್ ಇರೋದು, ಅದು ಎಲೆಕ್ಟ್ರಾನನ್ನು ಮ್ಯಾಲೆ ಜಕ್ಕೊಂತೈತಿ. ಒಂದು ಪ್ಲೇಟ್
ಲೈಕ್ ಈ ನೆಗೆಟಿವ್ ಪ್ಲೇಟ್ ಇಲ್ಲೇ ಇಲ್ಲಿ ಪಾಸಿಟಿವ್ ಪ್ಲೇಟ್ ಹಾಕೋದಕ್ಕೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡೋದು ಅಂತ ಹೇಳ್ತೀವಿ. ಒಂದು ಕಡೆ ಪಾಸಿಟಿವ್ ಪೊಟೆನ್ಷಿಯಲ್, ಹೈಯರ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಪಾಸಿಟಿವ್ ಚಾರ್ಜ್ is considered to be higher potential, negative charge is considered to be lower potential. ಇದ್ರ ಬಗ್ಗೆ ಮತ್ತೆ ನಾವು ಸೆಕೆಂಡ್ ಚಾಪ್ಟರ್ನೊಳಗೆ ಕಲಿತೀವಿ. ಸಿಂಪಲ್ ಆಗಿ ಈಗ ಅರ್ಥ ಮಾಡ್ಕೊಂಡ್ರೆ ಸಾಕು. ಬಿಕಾಸ್ ಆಫ್ ದಿ ಅಪ್ಲಿಕೇಶನ್ ಆಫ್ ದೀಸ್ ಟೂ ಪ್ಲೇಟ್ಸ್, ನೆಗೆಟಿವ್ ಪ್ಲೇಟ್ ಆ್ಯಂಡ್ ಪಾಸಿಟಿವ್ ಪ್ಲೇಟ್, ದಿ ಎಲೆಕ್ಟ್ರಾನ್ ಈಸ್ ಗೆಟಿಂಗ್ ರಿಪೆಲ್ಡ್ ಆರ್ ಪುಷ್ಡ್ ಅಪ್ವರ್ಡ್ಸ್ ಟು ಹೈಯರ್ ಎನರ್ಜಿ ಲೆವೆಲ್. ದಟ್ ಮೀನ್ಸ್ ನಾವು ಈ ರೀತಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡೋದ್ರಿಂದ ಆ ಎಲೆಕ್ಟ್ರಾನಿಗೆ ಒಂದು ಎನರ್ಜಿ ಕೊಟ್ಟು ಅದನ್ನು ಮ್ಯಾಲೆ ದೂಸಾಗತ್ತೀವಿ ಈ ರೀತಿ. ಈಗ ಲೈಕ್ ಇನ್ನೊಮ್ಮೆ ನಾವು ಎಕ್ಸೈಟೇಷನ್ ಎನರ್ಜಿ ಅರ್ಥ ಮಾಡ್ಕೊಂಡಿವಿ. ವಾಟ್ ಈಸ್ ಎಕ್ಸೈಟೇಷನ್ ಎನರ್ಜಿ? ದ ಎನರ್ಜಿ ರಿಕ್ವೈರ್ಡ್ ಟು ಮೇಕ್ ದಿ ಎಲೆಕ್ಟ್ರಾನ್ ಜಂಪ್ ಫ್ರಮ್ ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಈಗ ಲೈಕ್ ಈ ಎಲೆಕ್ಟ್ರಾನಿಗೆ ನಾವೊಂದು ಎಕ್ಸಾಂಪಲ್ ತೊಗೊತೀನಿ. ಹಂಗೆ ಎಕ್ಸಾಂಪಲ್ನ ಇದು ಫಸ್ಟ್ ಎನರ್ಜಿ ಲೆವೆಲ್ನಿಂದ ಸೆಕೆಂಡ್ ಎನರ್ಜಿ ಲೆವೆಲ್ಲಿಗೆ ಹೋಗೋಕ್ಕೆ 5 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎನರ್ಜಿ ಬೇಕು ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಎಷ್ಟು? 5 ಎಲೆಕ್ಟ್ರಾನ್ ವೋಲ್ಟ್. ಸೊ ಈಗ ನಾ ಡಿಸೈಡ್ ಮಾಡ್ತೀನಿ ಈ ಎಲೆಕ್ಟ್ರಾನಿಗೆ ನಾ 5 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿನ ಹೆಂಗೆ ಕೊಡ್ತೀನಿ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿ, ಹೀಟ್ ಅಪ್ಲೈ ಮಾಡಿ ಅಥವಾ ಲೈಟ್ ಅಪ್ಲೈ ಮಾಡಿ ಅಲ್ಲ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿ ನಾನು ಎಲೆಕ್ಟ್ರಾನಿಗೆ ಎನರ್ಜಿ ಕೊಡ್ತೀನಿ. ಈಗ 5 electron volt is what? This is excitation energy, which is the energy required, which is required to excite the electron so that it moves from 1 to 2. ಈಗ ಈ ಎಲೆಕ್ಟ್ರಾನಿಗೆ ನೀವು ಇಷ್ಟು ಎನರ್ಜಿ ಕೊಟ್ಟರೆ ಮ್ಯಾಲೆ ಹೋಗ್ತೈತಿ ಇಲ್ಲಿಗತ್ತೆ. ಸೊ ಇಷ್ಟು ಎನರ್ಜಿ ಆ ಎಲೆಕ್ಟ್ರಾನಿಗೆ ಬರಬೇಕಂದ್ರೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಅಪ್ಲೈ ಮಾಡಬೇಕು? 5 ವೋಲ್ಟ್ನಷ್ಟು, 10 ವೋಲ್ಟ್ನಷ್ಟು. ಇನ್ನೊಮ್ಮೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿ ಆ ಎಲೆಕ್ಟ್ರಾನಿಗೆ ಎನರ್ಜಿ ಕೊಡ್ಬೇಕಂತ ಮಾಡೀವಿ. ಆ ಎಲೆಕ್ಟ್ರಾನಿಗೆ 5 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎಕ್ಸೈಟೇಷನ್ ಎನರ್ಜಿ ಕೊಡಬೇಕಂದ್ರೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಬೇಕಾಗ್ತೈತಲ್ಲ, ದಾಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಚ್ ಈಸ್ ರಿಕ್ವೈರ್ಡ್ so that the electron gets that excitation energy is called excitation potential. ಈಗ ಫಾರ್ ಎಕ್ಸಾಂಪಲ್ ನಮಗೆ ಹೇಳಿದರು ಏನಂತ ನೋಡಪ್ಪ, 5 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ನೀವು ಎಕ್ಸೈಟೇಷನ್ ಎನರ್ಜಿ ಕೊಟ್ಟು ಎಲೆಕ್ಟ್ರಾನನ್ನು ಮ್ಯಾಲೆ ಜಂಪ್ ಮಾಡಿಸ್ಬೇಕಂತ ಮಾಡಿರಿ ಅಂದರೆ ಯು ವಿಲ್ ಹ್ಯಾವ್ ಟು ಅಪ್ಲೈ 3 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಯಾರೋ ಹೇಳಿದರು. ಅಂದರೆ 5 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ನಿಮಗೆ ಎನರ್ಜಿ ಕೊಡ್ಬೇಕಾಗೈತಿ, ಸಪ್ಲೈ ಮಾಡ್ಬೇಕಾಗೈತಿ ಅಂದ್ರೆ 3 ವೋಲ್ಟ್ ನೀವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ಬೇಕಾಗ್ತೈತಿ ಅಂತಂದ್ರೆ ದಿಸ್ 3 ವೋಲ್ಟ್ ನಾವು ಈಸ್ ಕಾಲ್ಡ್ excitation energy. Sorry, excitation potential. Excitation potential is the potential difference which is required to be applied such that the electron acquires or gains the required amount of excitation energy. Excitation energy ಅಷ್ಟು ಎನರ್ಜಿನ ಎಲೆಕ್ಟ್ರಾನಿಗೆ ಸಪ್ಲೈ ಮಾಡಕ್ಕಂತ ಹೇಳಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಬೇಕಾಗ್ತೈತಲ್ಲ ಆ ಪೊಟೆನ್ಷಿಯಲ್ ಡಿಫರೆನ್ಸಿಗೆ ನಾವು ವಿ ಕಾಲ್ ಇಟ್ ಆಸ್ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಸಿಮಿಲರ್ಲಿ ಅಯೋನೈಸೇಷನ್ ಪೊಟೆನ್ಷಿಯಲ್, ಲೈಕ್ ಎನರ್ಜಿ ಲೆವೆಲ್ 1ನಿಂದ ಡೈರೆಕ್ಟ್ಲಿ ನೀವು ಇಫ್ ಯು ವಾಂಟ್ ಟು ಸೆಂಡ್ ಇಟ್ ಟು ಇನ್ಫಿನಿಟಿ, ಅವಾಗ ಅದಕ್ಕೆ ಎಷ್ಟು ಎನರ್ಜಿ ಬೇಕಾಗ್ತೈತಲ್ಲ, ಫಾರ್ ಎಕ್ಸಾಂಪಲ್ 13.6 -13.6 ಅಂತ ಏನು ಹೇಳ್ತೀವಿ ನಾವು, ಇಷ್ಟು ಎನರ್ಜಿ ಬೇಕಾಗ್ತೈತಲ್ಲ, ಇಷ್ಟು ಎನರ್ಜಿ ನಾವು ಈ ಎಲೆಕ್ಟ್ರಾನಿಗೆ ಹೆಂಗೆ ಸಪ್ಲೈ ಮಾಡ್ತೀವಪ್ಪ? ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿ. ಹಂಗಾರೆ ಆ ಎಲೆಕ್ಟ್ರಾನನ್ನು ಇಲ್ಲಿಂದ ಇಲ್ಲಿ ತನಕ ಇನ್ಫಿನಿಟಿ ತನಕ ಕಳ್ಸಕ್ಕೆ ಎಷ್ಟು ಎನರ್ಜಿ ನೀವು ಕೊಡ್ಬೇಕಾಗೈತಲ್ಲ ಆ ಎನರ್ಜಿ ಕೊಡಕ್ಕಂತ ಹೇಳಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ನೀವು ಅಪ್ಲೈ ಮಾಡ್ಬೇಕಾಗ್ತೈತಿ? ದಾಟ್ ಈಸ್ ಅಯೋನೈಸೇಷನ್ ಪೊಟೆನ್ಷಿಯಲ್. ಸೊ ಅಯೋನೈಸೇಷನ್ ಪೊಟೆನ್ಷಿಯಲ್ ಇಸ್ ದ ಪೊಟೆನ್ಷಿಯಲ್ ವಿಚ್ ಶುಡ್ ಬಿ ಅಪ್ಲೈಡ್ such that the electron gains the sufficient amount of ionization energy and the electron comes out of the atom. ಅಂದ್ರೆ ಎಕ್ಸೈಟೇಷನ್ ಎನರ್ಜಿ ಸಿಗ್ಬೇಕಂದ್ರೆ ಅದಕ್ಕೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಬೇಕಾಗ್ತೈತಿ? ದಟ್ ಈಸ್ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಅಯೋನೈಸೇಷನ್ ಎನರ್ಜಿ ಎಷ್ಟು ಎನರ್ಜಿ ಸಿಗಬೇಕು ಎಲೆಕ್ಟ್ರಾನಿಗೆ ಅಂದ್ರೆ ಅವಾಗ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಬೇಕಾಗ್ತೈತಿ? ದಟ್ ಈಸ್ ಅಯೋನೈಸೇಷನ್ ಪೊಟೆನ್ಷಿಯಲ್. ಸೊ ಈಗ ಇಲ್ಲಿಗೆ
ಸೊ ಪೇಜ್ ನಂಬರ್ 31 ನಾವು ಕ್ರಾಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದನ್ನು ಓದ್ಕೊಂಡು ನಿಮ್ಗೆ ಅರ್ಥ ಆಗ್ತೈತಿ. ಜಸ್ಟ್ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಹೋಗ್ಬೇಕಂದ್ರೆ ಅದಕ್ಕೆ ನಾವು ಕರಿತೀವಿ ಎಕ್ಸೈಟೇಷನ್. ಆ ನ್ಯೂಕ್ಲಿಯಸ್ದ ಇನ್ಫ್ಲೂಯೆನ್ಸ್ ಬಿಟ್ಟು ಪೂರ್ತಿ ಹೊರಗೆ ಹಾಕ್ಬೇಕು ನಾವು ಅಂತ ಮಾಡಿದರೆ ಅದಕ್ಕೆ ಅಯನೈಸೇಷನ್ ಅಂತ ಕರಿತೀವಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಪೇಜ್ ನಂಬರ್ 32, ಒಂದು ನಿಮಿಷ. ಸೊ ಪೇಜ್ ನಂಬರ್ 32ದೊಳಗೆ ರಿಮಾರ್ಕ್ ಅಂತ ಏನು ಕೊಟ್ಟಾರಲ್ಲ, ಫಸ್ಟ್ ಪ್ಯಾರಾಗ್ರಾಫ್, ಆ ರಿಮಾರ್ಕ್ನೊಳಗೆ ಎಕ್ಸೈಟೇಷನ್ ಪೊಟೆನ್ಷಿಯಲ್, ಅಯೋನೈಸೇಷನ್ ಪೊಟೆನ್ಷಿಯಲ್ ಬಗ್ಗೆ ಕೊಟ್ಟಾರೆ. ಇನ್ ದ ಪ್ರೀವಿಯಸ್ ಪೇಜ್ ಎಕ್ಸೈಟೇಷನ್ ಎನರ್ಜಿ, ಅಯೋನೈಸೇಷನ್ ಎನರ್ಜಿ ಐತಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಮೆರಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ. ಸೊ ಮೆರಿಟ್ಸ್ ಯಾವ್ಯಾವು ಬೋರ್ಸ್ ಥಿಯರಿದು, ಇದನ್ನು ಫಸ್ಟ್ ನಾವು ಡಿಸ್ಕಸ್ ಮಾಡೋಣ ಈಗ. ಓಕೆ, ಒಂದು ನಿಮಿಷ. ಸೊ ಮೆರಿಟ್ಸ್ ಆಫ್ ಬೋರ್ಸ್ ಥಿಯರಿ ಒಳಗೆ ಫಸ್ಟ್ ಒನ್, ದ ಥಿಯರಿ ಸಿಂಪಲ್ ಅದಾವ. ದ ಥಿಯರಿ ವಾಸ್ ದ ಫಸ್ಟ್ ಥಿಯರಿ ಟು ಪ್ರಿಡಿಕ್ಟ್ ದ ಸೈಜ್ ಆಫ್ ಎಲೆಕ್ಟ್ರಾನ್ ಆರ್ಬಿಟ್ಸ್. ರೇಡಿಯಸ್ ಬಗ್ಗೆ ಕರೆಕ್ಟಾಗಿ ಡೆರಿವೇಷನ್ ಮಾಡ್ತೀವಿ ನೋಡ್ರಿ ನಾವು. ಅಂದ್ರೆ ಇಲೆಕ್ಟ್ರಾನು ಸರ್ಕ್ಯುಲರ್ ಆರ್ಬಿಟ್ಸ್ನೊಳಗೆ ತಿರುಗ್ತೈತಿ ಅಂತ ಎಲ್ಲರೂ ಹೇಳಿದರು. ಆ ಸರ್ಕ್ಯುಲರ್ ಆರ್ಬಿಟ್ಟಿದ್ದು ರೇಡಿಯಸ್ ಫೈಂಡ್ ಔಟ್ ಮಾಡೋಕ್ಕೆ ಯಾರೂ ಫಾರ್ಮುಲಾ ಮಾಡಿರಲಿಲ್ಲ. ಇದು ನನಗೆ ಇಲ್ಲಿ ಕುಂತು ಬರೆಯೋಕೆ ಕಂಫರ್ಟಬಲ್ ಆಗುವಂಥ ಸ್ವಲ್ಪ ಸೊಟ್ಟಪಟ್ಟ ಆಗ್ತಾವೆ. ಸೊ ಇಲ್ಲಿ ತಿರುಗಬೇಕಾರೆ ಆ ಎಲೆಕ್ಟ್ರಾನ್ ತಿರುಗಬೇಕಾರೆ, ಇಲ್ಲೇ ಎಲೆಕ್ಟ್ರಾನ್ ತಿರುಗಬೇಕಾರೆ ಅದಕ್ಕೊಂದು ರೇಡಿಯಸ್ ಇರ್ತೈತಲ್ಲ, ಆ ರೇಡಿಯಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೊಂದು ಸ್ಪೆಸಿಫಿಕ್ ಫಾರ್ಮುಲಾ ಕೊಟ್ಟು ಈ ಆರ್ಬಿಟ್ಸಿದ್ದು ಸೈಜನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಂತ ಹೇಳಿ ಒಂದು ಪ್ರಯತ್ನ ಏನು ಮಾಡಿದ್ರಲ್ಲ ಬೋರ್ಸ್ ಥಿಯರಿ, ಇಟ್ ವಾಸ್ ಸಕ್ಸಸ್ಫುಲ್ ಅಂತ ಹೇಳ್ತಾರೆ ಫಸ್ಟ್ ಒನ್. ಇನ್ನೊಂದು ಸರ್ತಿ, ದ ಥಿಯರಿ ವಾಸ್ ದ ಫಸ್ಟ್ ಥಿಯರಿ ಟು ಪ್ರಿಡಿಕ್ಟ್ ದ ಸೈಜ್ ಆಫ್ ಎಲೆಕ್ಟ್ರಾನ್ ಆರ್ಬಿಟ್ಸ್ ಆ್ಯಂಡ್ ಹೆನ್ಸ್ ದ ಸೈಜ್ ಆಫ್ ಆಟಮ್ಸ್. ಆ ಆರ್ಬಿಟ್ಸ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡಿ ಅದ್ರ ಜೊತೆ ಆಟಮ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದ ಥಿಯರಿ ವಾಸ್ ಫಸ್ಟ್ ಟು ಇಂಟ್ರೊಡ್ಯೂಸ್ ಅ ಕ್ವಾಂಟಮ್ ನಂಬರ್. ಇದನ್ನು ನೀವು ಕೆಮಿಸ್ಟ್ರಿ ಒಳಗೆ ಕಲ್ತಿರ್ತೀರಿ. ಕ್ವಾಂಟಮ್ ನಂಬರ್, ಅಜುಮುತಾಲ್ ಕ್ವಾಂಟಮ್ ನಂಬರ್ ಅಂತೆಲ್ಲ ಬಂದಿರ್ತಾವೆ. ಸೊ ಫಸ್ಟ್ ಥಿಯರಿ ಟು ಟಾಕ್ ಅಬೌಟ್ ಕ್ವಾಂಟಮ್ ನಂಬರ್. ನೆಕ್ಸ್ಟ್, ದ ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಏನು ಡಿಸ್ಕಸ್ ಮಾಡಿದ್ದೀವಲ್ಲ, ಆರ್. ದ ರಿಡ್ಬರ್ಗ್ ಕಾನ್ಸ್ಟೆಂಟ್ ಆರ್ ಇನ್ ದಿಸ್ ಥಿಯರಿ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಯೂನಿವರ್ಸಲ್ ಕಾನ್ಸ್ಟೆಂಟ್ MEC ಆ್ಯಂಡ್ ಎಪ್ಸಿಲಾನ್ ನಾಟ್. ಅಂದ್ರೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ದು ಫಾರ್ಮುಲಾದೊಳಗೂ ಯೂನಿವರ್ಸಲ್ ಕಾನ್ಸ್ಟೆಂಟ್ಸ್ ಯೂಸ್ ಮಾಡಿಬಿಟ್ಟಾರ. ಸೊ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ಇಟ್ ಈಸ್ ಈಸಿ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್. ಯಾಕಂದ್ರೆ ಆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಫಾರ್ಮುಲಾದೊಳಗೆ ಬರುವಂಥವು ಎಲ್ಲ ವ್ಯಾಲ್ಯೂಸು ಯೂನಿವರ್ಸಲ್ ಕಾನ್ಸ್ಟೆಂಟ್ಸ್ ಯೂಸ್ ಮಾಡಿಬಿಟ್ಟಾರ. ಸೊ ಇಟ್ ಈಸ್ ಈಸಿಯರ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಂತ ಥರ್ಡ್ ಮೆರಿಟ್ಸ್ನೊಳಗೆ ಹೇಳ್ತಾರೆ. ಫೋರ್ತ್ನೊಳಗೆ, ದ ಥಿಯರಿ ಎಕ್ಸ್ಪ್ಲೈನ್ಸ್ ಬೋತ್ ಎಮಿಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಬಗ್ಗೆ ಇಲ್ಲಿನೂ ತನಕ ಬಂದಿಲ್ಲದ, ಇಲ್ಲೇ ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಸಿಲೆಬಸ್ನೊಳಗೆ ಎಮಿಷನ್ ಸ್ಪೆಕ್ಟ್ರಾ ಬಗ್ಗೆ ನಾವು ಮಾತಾಡೋದಾದ್ರೆ ನಾನು ಅದು ಹೇಳಿದ್ನಲ್ರಿ. ವೆನ್ ಅನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಲೋವರ್ ಎನರ್ಜಿ ಲೆವೆಲ್, that energy difference is emitted in the form of a photon, which is a spectral line which can be caught on a screen. ಆ ಸ್ಕ್ರೀನ್ ಒಳಗೆ ಹಿಂಗೆ ಲೈನ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗ್ತಾವೆ. ಸೊ ಈ ಸ್ಪೆಕ್ಟ್ರಾನ ಹೆಂಗೆ ಫಾರ್ಮ್ ಆಗ್ತೈತೆ ಅಂತ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯೂಸಿಂಗ್ ಬೋರ್ಸ್ ಥಿಯರಿ. ಸೊ ಇಲ್ಲಿ ನನಗದು ಭಾಳ ಹೀಟ್ ಫೀಲ್ ಆಗತ್ತೈತೆ ರೀ ಕಾರಿನೊಳಗೆ ಕುಂತಿದ್ದಕ್ಕೆ. ಕಿಟಕಿ ತಗೊಂಡು ಕುಂತೀನಿ. ಆ್ಯಕ್ಚುಲಿ ಇವು ಗಾಡಿ ಅಡ್ಡಾಡ್ದಂಗೆ ಕಿಟಕಿ ಹಾಕೋ ತೆಗೆದು ಮಾಡಾಕತ್ತೀನಿ ಆಗಲಿಂದ. ಓಕೆ, ಇರಲಿ. ನೆಕ್ಸ್ಟ್, ಸೊ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡಿಮೆರಿಟ್ಸ್. ಡಿಮೆರಿಟ್ಸ್ ಅಂತಲೂ ಕೇಳ್ತಾರೆ ಕ್ವಶನ್, ಅಥವಾ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ ಅಂತ ಕೇಳ್ತಾರೆ. ಫಸ್ಟ್ ಒನ್, ದ ಥಿಯರಿ ಕ್ಯಾನ್ ಬಿ ಅಪ್ಲೈಡ್ ಟು ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಅಯಾನ್ಸ್. ನಾನು ನಿಮಗೆ ಸ್ಟಾರ್ಟಿಂಗ್ ಈ ಚಾಪ್ಟರ್ದು ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ನೊಳಗೆ ಹೇಳಿದ್ದೆ. ಬೋರ್ ಸ್ಪೆಕ್ಟ್ರಮ್ ಎಕ್ಸ್ಪ್ಲೈನ್ ಮಾಡ್ತಾನೆ, ಆದರೆ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಲೈಕ್ ಆಟಮ್ಸ್ ಅಷ್ಟೇ. ಏನು ಹಂಗಂದ್ರೆ ಹೈಡ್ರೋಜನ್ ಲೈಕ್ ಆಟಮ್ಸ್ ಇದನ್ನು ಎಕ್ಸ್ಪ್ಲೇನ್ ಮಾಡೀನಿ ನಾನು. ಹೈಡ್ರೋಜನ್ ಲೈಕ್ ಆಟಮ್ಸ್ ಮೀನ್ಸ್ ದೋಸ್ ಆಟಮ್ಸ್ ವಿಚ್ ಹ್ಯಾವ್ ಇನ್ಸೈಡ್ ದೆಮ್ ಓನ್ಲಿ ಒನ್ ಎಲೆಕ್ಟ್ರಾನ್. ಓಕೆ, ಒಂದು ಎಲೆಕ್ಟ್ರಾನ್ ಇರುವಂತಹ ಆಟಮ್ಸಿಗೆ ಹೈಡ್ರೋಜನ್ ಲೈಕ್ ಅಂತಾರೆ. ಈಗ ಲೈಕ್ ಹೀಲಿಯಂ ಇತ್ತು ಅಂದ್ರೆ, ಹೀಲಿಯಂ ವಿಚ್ ಹ್ಯಾಸ್ 2 ಎಲೆಕ್ಟ್ರಾನ್ಸ್, ಅದರೊಳಗಿಂದ ಒಂದು ಎಲೆಕ್ಟ್ರಾನ್ ನೀವು ತೆಗೆದುಬಿಟ್ರಿ ಅಂದರೆ ದೆನ್ ವಿ ಕಾಲ್
helium as hydrogen-like atom. Lithium nolaga, if you remove 2 electrons, it is called as hydrogen-like. So Bohr spectrum explain madak sadhya aatu, which was actually not possible by Rutherford. Bohr was successful in explaining spectrum, but ಆ ಸ್ಪೆಕ್ಟ್ರಮ್ ಏನವ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, he could explain it only for hydrogen like atoms. ಅಂದ್ರೆ he could explain the spectrum for only those atoms which had only one electron. Okay, this was one of the demerits. Next one, the theory is inadequate to explain fine structure of spectral lines. Fine structure of spectral lines ಅಂದ್ರೆ ಏನಂತ ಹೇಳ್ತೀನಿ ಈಗ. ಲೈಕ್ ಇನ್ ಕೇಸ್ ಆಫ್ ಬಾಮರ್ ಸೀರೀಸ್ ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ 4 ಲೈನ್ಸ್ ನಮ್ಗೆ ಕಾಣಿಸ್ತಾವೆ. ಸ್ಕ್ರೀನ್ ಒಳಗೆ ತೊಗೊಂಡ್ರೆ ಹೆಚ್ ಅಲ್ಫಾ, ಹೆಚ್ ಬೀಟಾ, ಹೆಚ್ ಗಾಮಾ, ಹೆಚ್ ಡೆಲ್ಟಾ ಬಾಮರ್ ಸೀರೀಸ್ನೊಳಗೆ. ಇದು ಯಾವಾಗ ಬರ್ತಾವಂತ ಹೇಳಿದ್ದೆ ನಾನು ನಿಮ್ಗೆ? ಬಾಮರ್ ಸೀರೀಸ್ ಅಂದ್ರೆ N1 = 2 ಸೆಕೆಂಡ್ ಎನರ್ಜಿ ಲೆವೆಲ್ಲಿಗೆ ಎಲೆಕ್ಟ್ರಾನ್ ಜಂಪ್ ಆಗ್ಬೇಕು. ಇಫ್ ದಿ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ 3rd to 2nd, ಅಲ್ಲಿ ಬರುವುದು ಯಾವುದದು? ಹೆಚ್ ಅಲ್ಫಾ. 4th ಲೆವೆಲ್ನಿಂದ ಸೆಕೆಂಡಿಗೆ ಜಂಪ್ ಆದರೆ ದ್ಯಾಟ್ ಈಸ್ ಹೆಚ್ ಬೀಟಾ ಆ್ಯಂಡ್ ಸೋ ಆನ್. 5 ಇಂದ 2, 6 ಇಂದ 2 ಹಿಂಗೆ ಆಗ್ತೈತಿ. ಸೊ ಇವೇನು ಹೆಚ್ ಅಲ್ಫಾ, ಹೆಚ್ ಬೀಟಾ, ಹೆಚ್ ಗಾಮಾ, ಹೆಚ್ ಡೆಲ್ಟಾ ಅಂತ ಹೇಳಿ ಬಾರ್ಮರ್ ಸೀರೀಸ್ನೊಳಗೆ ಇರ್ತಾವಲ್ಲ, ಇವಕ್ಕೆ ನಾವು ಸ್ಪೆಕ್ಟ್ರಲ್ ಲೈನ್ಸ್ ಅಂತ ಕರಿತೀವಿ, ಹೌದಾ? ಸೊ ಒಂದು ನಿಮಿಷ, ಇಲ್ಲಿ ಟ್ರ್ಯಾಕ್ಟರ್ ಹೊಂಟೈತಿ, ಏನು ಮಾಡೋಕ್ಕೆ ಬರಂಗಿಲ್ಲ, ಹಣೆ ಬರ. ಸೊ ಈ ಸ್ಪೆಕ್ಟ್ರಲ್ ಲೈನ್ಸ್ ಅಂತ ನಾವು ಕರಿತೀವಿ. ಈ ಲಿಮಿಟೇಷನ್ಸ್ನೊಳಗೆ ಸೆಕೆಂಡ್ ಲಿಮಿಟೇಷನ್ಸ್ನೊಳಗೆ ಅವ್ರು ಏನು ಹೇಳಿದ್ರಂದ್ರೆ, ಬೋರ್ ಕುಡ್ ನಾಟ್ ಎಕ್ಸ್ಪ್ಲೇನ್ ಫೈನ್ ಸ್ಟ್ರಕ್ಚರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ಈ ಸ್ಪೆಕ್ಟ್ರಲ್ ಲೈನ್ಸ್ದು ಫೈನ್ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ. ಯಾರಿಗೆ? ಬೋರ್ಗೆ. ಫೈನ್ ಸ್ಟ್ರಕ್ಚರ್ ಅಂದ್ರೆ ಏನು ಗೊತ್ತಾನ? ಈ ಸ್ಪೆಕ್ಟ್ರಲ್ ಲೈನ್ಸ್ ಕಾಣಿಸಕತ್ತಾವಲ್ಲ ಇವು, ಹೆಚ್ ಅಲ್ಫಾ, ಹೆಚ್ ಬೀಟಾ, ಹೆಚ್ ಗಾಮಾ, ಹೆಚ್ ಡೆಲ್ಟಾ, ಇವನ್ನ ನೀವು ಝೂಮ್ ಮಾಡಿದ್ರೆ, ಆ ಸ್ಪೆಕ್ಟ್ರಲ್ ಲೈನ್ಸಿನ ಝೂಮ್ ಮಾಡಿದ್ರೆ, ಈಗ ಲೈಕ್ ಇದು ಹೆಚ್ ಅಲ್ಫಾ, ಹೆಚ್ ಅಲ್ಫಾನಷ್ಟು ನಾನು ಝೂಮ್ ಮಾಡ್ತೀನಿ. ಅವಾಗ ಏನು ಕಂಡು ಬಂದೈತೆ ಅಂದ್ರೆ, ಹೆಚ್ ಅಲ್ಫಾದೊಳಗೆ ಮತ್ತು ಸಣ್ಣ ಲೆವೆಲ್ಸ್ ಇರ್ತಾವಂತ, ಅದ್ರಾಗ ಸಣ್ಣ ಲೈನ್ಸ್ ಇರ್ತಾವೆ. ಮ್ಯಾಲಿಂದ ನೋಡೋಕ್ಕದು ಒಂದೇ ಲೈನ್ ಕಾಣಿಸುತ್ತೆ, ಅದನ್ನು ಝೂಮ್ ಮಾಡಿದರೆ ಫೈನ್ ಸ್ಟ್ರಕ್ಚರ್ ಕಾಣ್ತೈತಿ. ಅಂದರೆ ಒನ್ ಸ್ಪೆಕ್ಟ್ರಲ್ ಲೈನ್ ಹ್ಯಾಸ್ further more spectral lines inside it, which is called as fine structure. This, okay, Bohr could not explain. Fine structure ಅಂದ್ರೆ ಏನು, ಇವು ಯಾಕೆ ಆಗ್ತಾವಂತ. ನೆಕ್ಸ್ಟ್, the intensities of different lines and selection rules governing transitions cannot be explained from this theory. ಇದರ ಆಕ್ಚುಲಿ 2 ಅದಾವ, ವಿಲ್ ಗೋ ಒನ್ ಬೈ ಒನ್. ಫಸ್ಟ್ ಪಾರ್ಟ್, the intensities of different lines cannot be explained. ಈಗ ಬಾಮಾ ಸೀರೀಸ್ನೊಳಗೆ ನಾ ಹೇಳಿದೆ 4 ಲೈನ್ ಇರ್ತಾವೆ. ಹೆಚ್ ಅಲ್ಫಾ ಅಂತ ಒಂದು ಲೈನ್ ಇರ್ತೈತಿ, ಹೆಚ್ ಬೀಟಾ ಅಂತ ಲೈನ್ ಇರುತ್ತೆ. ಇವು 4 ಲೈನ್ಸನ್ನು ನಾವು ಅಬ್ಸರ್ವ್ ಮಾಡಿದರೆ 4 ಸೇಮ್ ಬ್ರೈಟ್ನೆಸ್ನೊಳಗೆ ಇರೋಂಗಿಲ್ಲ. ಒಂದು ಯಾವುದೋ ಭಾಳ ಬ್ರೈಟ್ ಲೈನ್ ಇರುತ್ತೆ, ಒಂದು ಯಾವುದೋ ಸ್ವಲ್ಪ ಡಿಮ್ ಲೈಟ್ ಇರ್ತೈತಿ, ಕ್ಲಿಯರಾಗಿ ಕಾಣಿಸ್ತಿರಂಗಿಲ್ಲ, ಇಂಟೆನ್ಸಿಟಿ ವೇರಿಯೇಷನ್ ಇರ್ತೈತಿ. ಬೋರ್ ಕುಡ್ ನಾಟ್ ಎಕ್ಸ್ಪ್ಲೇನ್ ವೈ ಒನ್ ಲೈನ್ ಈಸ್ ಮೋರ್ ಬ್ರೈಟರ್ ದ್ಯಾನ್ ದಿ ಅದರ್. ಇಂಟೆನ್ಸಿಟಿ ವೇರಿಯೇಷನನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ. ಸೊ ಅದ ಲಿಮಿಟೇಷನ್ ಒಳಗೆ ಸೆಕೆಂಡ್ ಪಾರ್ಟ್ನೊಳಗೆ ಸಿಲೆಕ್ಷನ್ ರೂಲ್ಸ್ ಗವರ್ನಿಂಗ್ ಟ್ರಾನ್ಸಿಷನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಫ್ರಮ್ ದಿಸ್ ಥಿಯರಿ. ಅಂದರೆ ಈಗ ಲೈಕ್ ಒಂದು ಯಾವುದೋ ಎಲೆಕ್ಟ್ರಾನ್, ಓಕೆ, ಒಂದು ಯಾವುದೋ ಎಲೆಕ್ಟ್ರಾನ್ ಥರ್ಡ್ ಎನರ್ಜಿ ಲೆವೆಲ್ನೊಳಗೆ ಐತಿ, ಸೊ ನಾವು ದ್ಯಾಟ್ ಎಲೆಕ್ಟ್ರಾನ್ ವಿಲ್ ಇಟ್ ಜಂಪ್ ಟು ಎನರ್ಜಿ ಲೆವೆಲ್ 2 ಫಸ್ಟ್ ಆ್ಯಂಡ್ ದೆನ್ to energy level 1, or will it directly jump to energy level 1? 3ರಿಂದ 2ಕ್ಕೆ ಫಸ್ಟಿಗೆ ಜಂಪ್ ಆಗಿ ಎನರ್ಜಿ ಲೆವೆಲ್ 2 ಇಂದ ನೆಕ್ಸ್ಟ್ 1ಗೆ ಜಂಪ್ ಆಗ್ತಿತ್ತು, ಆ್ಯಂಡ್ ಡೈರೆಕ್ಟ್ಲಿ 1ಗೆ ಜಂಪ್ ಆಗ್ತಿತ್ತು. ಆರ್ ವೆನ್ ದ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಅಪ್ವರ್ಡ್ಸ್, ವಿಲ್ ಇಟ್ ಫಸ್ಟ್ ಜಂಪ್ ಟು 2 ಆ್ಯಂಡ್ ದೆನ್ ಟು 3, or ಡೈರೆಕ್ಟ್ಲಿ ಟು 3? These are selection rules. How does that electron jump? That could not be explained by Bohr. And the last limitation, the model does not provide theoretical basis for the existence of stationary orbits. ಏನಂದ್ರೆ ನಿಮ್ಗೆ ನೆನಪಿದ್ರೆ ಬೋರ್ಸ್ ಪಾಸ್ಟುಲೇಟ್ಸ್ ಅಂತಿದ್ದು ನೋಡ್ರಿ, ಅವು
ಅದರ ಫಸ್ಟ್ ಪಾಸ್ಟುಲೇಟ್ನೊಳಗೆ ಅವ ಏನು ಹೇಳ್ತಾನೆ, ಇಲೆಕ್ಟ್ರಾನ್ ದೇ ವಿಲ್ ರಿವಾಲ್ವ್ ನಾಟ್ ಇನ್ ಎನಿ ಆರ್ಬಿಟ್, ಇಟ್ ವಿಲ್ ರಿವಾಲ್ವ್ ಓನ್ಲಿ ಇನ್ ದೋಸ್ ಆರ್ಬಿಟ್ಸ್, ಸ್ಪೆಷಲ್ ಆರ್ಬಿಟ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಸ್ಟೇಷನರಿ ಆರ್ಬಿಟ್ಸ್. ಅಲ್ಲಿದ್ದಾಗ ಎಲೆಕ್ಟ್ರಾನ್ ತನ್ನ ಎನರ್ಜಿನ ಹೊರಗೆ ಹಾಕಂಗಿಲ್ಲ. ಅಂಥದ್ದೊಂದು ಸ್ಟೇಷನರಿ ಆರ್ಬಿಟ್ಸ್ ಅಂತ ಇರ್ತಾವೆ. ಅಲ್ಲಿದ್ದಾಗ ಎಲೆಕ್ಟ್ರಾನ್ ಎನರ್ಜಿ ಹೊರಗೆ ಹಾಕಂಗಿಲ್ಲ. ಈ ಸ್ಟೇಷನರಿ ಆರ್ಬಿಟ್ಸ್ ಇದ್ದೇ ಇರ್ತಾವಂತ ಏನು ಗ್ಯಾರಂಟಿ ಅಂಥೇಳಿ ಈ ಥಿಯರಿ ಒಳಗೆ ಬೋರ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಆಗಲಿಲ್ಲ. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್. ಸೊ ಮೂವಿಂಗ್ ಆನ್ ಟು ದ ಲಾಸ್ಟ್ ಟಾಪಿಕ್ ಆಫ್ ದ ಚಾಪ್ಟರ್, ಬೋರ್ಸ್ ಕ್ವಾಂಟೈಸೇಷನ್ ಆಫ್ ಆಂಗ್ಯುಲಾರ್ ಮೊಮೆಂಟಮ್ ಆ್ಯಂಡ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ಹೇಳಿ. ಓಕೆ, ಸೊ ಈಗ ನಿಮಗೆ ನೆನಪಿರ್ಬೇಕಲ್ಲ, ಡಿ ಬ್ರೋಗ್ಲಿ ಅನ್ನೋವ ಡ್ಯುಯಲ್ ನೇಚರ್ನೊಳಗೆ ಬಂದಿದ್ದ. ಡ್ಯುಯಲ್ ನೇಚರ್ ಚಾಪ್ಟರ್ನೊಳಗೆ ಅವ ಏನು ಹೇಳ್ತಾನೆ ಅಂದ್ರೆ, ಲೈಟ್ ಆ್ಯಂಡ್ ಮ್ಯಾಟರ್ ಬೋತ್ ಹ್ಯಾವ್ ಡ್ಯುಯಲ್ ನೇಚರ್, ಡಬಲ್ ರೋಲ್. ಲೈಟ್ ಬಿಹೇವ್ಸ್ ಲೈಕ್ ವೇವ್, ಆಲ್ಸೋ ಲೈಟ್ ಬಿಹೇವ್ಸ್ ಲೈಕ್ ಮ್ಯಾಟರ್. ಇಟ್ ಹ್ಯಾಸ್ ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್. ಯಾವುದು? ಲೈಟ್. ಸಿಮಿಲರ್ಲಿ ಡಿ ಬ್ರೋಗ್ಲಿ ಹೇಳ್ತಾನೆ, ಮ್ಯಾಟರ್ ಆಲ್ಸೋ ಹ್ಯಾಸ್ ಡ್ಯುಯಲ್ ನೇಚರ್. ಮ್ಯಾಟರ್ ಬಿಹೇವ್ಸ್ ಲೈಕ್ ಮ್ಯಾಟರ್ ಆ್ಯಂಡ್ ಆಲ್ಸೋ ಇಟ್ ಬಿಹೇವ್ಸ್ ಲೈಕ್ ವೇವ್. ನಾನು ಹಿಂಗೆ ಹೇಳಿದ್ದೆ, ಒಂದು ಬುಲೆಟ್ ನಾವು ಶೂಟ್ ಮಾಡಿದರೆ ಆ್ಯಕ್ಚುಲಿ ಅದು ಸ್ಟ್ರೇಟ್ ಮೂವ್ ಆಗಂಗಿಲ್ಲ. ಆ್ಯಕ್ಚುಲಿ ದ ಬುಲೆಟ್ ಮೂವ್ಸ್ ಲೈಕ್ a wave, but as its wavelength is very small, we cannot recognize it. Even when we run, we actually do not run straight, we actually run like a wave, but as the wavelength is very small, like we have a formula for wavelength of de Broglie wavelength for matter. Lambda is equals to h by mv ಅಂತ ಒಂದು ಫಾರ್ಮುಲಾ ಬರ್ತೈತೆ. So it's very clear that the wavelength of matter is inversely proportional to its mass. Wavelength gets shorter and shorter as mass goes on increasing. Like ಈಗ electron, bullet ಮತ್ತು human being ಮೂರು ನಾವು ಕಂಪ್ಯಾರಿಸನ್ ಮಾಡಿದರೆ, when human being is running, obviously mass is very much higher as compared to bullet and electron. That means when we human beings run, our wavelength is extremely small, it cannot be measured. Okay, next bullet kade bandre, like navika human being comparison madidre, bullet has lesser mass but still its wavelength is very small ant heltara. But when it comes to electron, which has very small mass, like mass of electron is 9.1 into 10 raised to minus 31 kg. ಅಂದ್ರೆ ನಾವು 0.0000 ಅಂತ ಹೇಳಿ 30 zeros ಹಾಕಿ ಆಮೇಲೆ 91 kg ಅಂತ ಬರೆದ್ರೆ, that small is mass of electron. So according to this formula, when we consider electron as the mass of electron is very small, we can recognize that the electron is moving like a wave and we can actually calculate the wavelength of the electron. ಇದು ಇಂಟ್ರೆಸ್ಟಿಂಗ್. ಏನಂತ ಹೇಳ್ತೀನಿ ನೋಡ್ರಿ. ಈಗ ಆಟಮ್ ಐತಿ, ಒಂದು ನಿಮಿಷ. ಓಕೆ, ಆಟಮ್ ಐತಿ, ಆಟಮ್ನೊಳಗೆ ನ್ಯೂಕ್ಲಿಯಸ್. ನಾವು ಇಷ್ಟು ದಿವಸ ಹೇಳ್ತಿದ್ವಿ ಎಲೆಕ್ಟ್ರಾನ್ ಮೂವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ಲೈಕ್ ದಿಸ್ ಅಂತ ಹೇಳಿ. ಡಿ ಬ್ರೋಗ್ಲಿ ಹೇಳ್ತಾನೆ, ಎಲೆಕ್ಟ್ರಾನ್ ಡಸ್ ನಾಟ್ ಮೂವ್ ಲೈಕ್ ಲೈಕ್ ಸರ್ಕ್ಯುಲರ್ ಮೂವ್ಮೆಂಟ್ ಇರಂಗಿಲ್ಲ. ಎಲೆಕ್ಟ್ರಾನ್ ಆ್ಯಕ್ಚುಲಿ ಮೂವ್ಸ್ ಲೈಕ್ ದಿಸ್, ಲೈಕ್ ಅ ವೇವ್, because electron is a matter. ಈಗ ಮತ್ತು ಡಿ ಬ್ರೋಗ್ಲಿ ಪ್ರಕಾರ ಎವ್ರಿ ಮ್ಯಾಟರ್ ಆ್ಯಕ್ಚುಲಿ ಮೂವ್ಸ್ ಲೈಕ್ ಅ ವೇವ್. ಬಟ್ ಬುಲೆಟ್ಟು, ಗಾಡಿ, ಬಸ್ಸು, ಮನುಷ್ಯರು ಅಂದಾಗ ಮಾಸ್ ಜಾಸ್ತಿ ಇರೋದ್ರಿಂದ ವೇವ್ ಲೆಂತ್ ಕಡಿಮೆ ಇರ್ತೈತಿ. ಬಟ್ ಇಲೆಕ್ಟ್ರಾನದ್ದು ಮಾಸ್ ಭಾಳ ಕಡಿಮೆ ಇರೋದ್ರಿಂದ ಅದು ಆ್ಯಕ್ಚುಲಿ ವೇವ್ ಗತೆ ಹೋಗೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಆ ವೇವ್ ಲೆಂತ್ ಅಂತ ಹೇಳ್ತಾನವ. ಹೌದ್ರಿ? ಈಗ ಏನು ಹೇಳ್ತಾನವ? ಯಾರು ಡಿ ಬ್ರೋಗ್ಲಿ. ಆಮೇಲೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಾನು. ಈ ಕನ್ಸೆಪ್ಟ್ ಏನೈತಲ್ಲ, ಆ ಟಾಪಿಕ್ ನೋಡ್ರಿ ಇನ್ನೊಂದು ಸರ್ತಿ. ಬೋರ್ಸ್ ಕ್ವಾಂಟೈಸೇಷನ್ ಆಫ್ ಆಂಗ್ಯುಲಾರ್ ಮೊಮೆಂಟಮ್ ಆ್ಯಂಡ್ ಡಿ ಬ್ರೋಗ್ಲಿ ವೇವ್ಲೆಂತ್. ಆ್ಯಕ್ಚುಲಿ ಈ ಕನ್ಸೆಪ್ಟದ್ದು ಇಂಟೆನ್ಷನ್ ಏನಂತ ಹೇಳ್ತೇನೆ ನಿಮಗೆ. ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ ನೆನಪಿದ್ರೆ, ಬೋರ್ಸ್ ಫಸ್ಟ್ ಪಾಸ್ಟುಲೇಟ್ ಟಾಕ್ಸ್ ಅಬೌಟ್ ಸ್ಟೇಷನರಿ ಆರ್ಬಿಟ್ಸ್. ಇನ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ he tells that electrons, they revolve in only those orbits where the angular momentum
or we can write it as angular momentum mvr of the electrons is in integral multiples of h by 2 pi ಅಂತ ಅರ್ಥ ಆಗತ್ತೆ ನಾನು ಹೇಳಿದ್ದು. ಓಕೆ, ಸೊ according to Bohr, electrons revolve only in those orbits where angular momentum of the electrons is integral multiple of h by 2 pi. ಇದು ಏನೈತಲ್ಲ, ಈ ಸೆಕೆಂಡ್ ಬೋರ್ಸ್ ಪಾಸ್ಟುಲೇಟ್, ಅದನ್ನು ಈ ಕನ್ಸೆಪ್ಟ್ ನಾವು ಈಗೇನು ಎಕ್ಸ್ಪ್ಲೇನ್ ಮಾಡಕತ್ತೀನಲ್ಲ, ಯಾವುದಿದು ಬೋರ್ಸ್ ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಡಿ ಬ್ರೋಗ್ಲಿ ವೇವ್ ಲೆಂತ್, ಇದರೊಳಗೆ ಯೂಸಿಂಗ್ ಡಿ ಬ್ರೋಗ್ಲೀಸ್ ಕನ್ಸೆಪ್ಟ್, ಯಾರು using de Broglie's concept, we are going to prove experimentally, ಅಥವಾ we can say using de Broglie's concept, we are going to prove second Bohr's postulate. Bohr's postulate ನೊಳಗೆ ಅವ ಜಸ್ಟ್ ಹಂಗೆ ಬಾಯಿ ಮಾತಲ್ಲೇ ಹೇಳಿರ್ತಾನೆ, ನೋಡ್ರಿ ಎಲೆಕ್ಟ್ರಾನು ಎಲ್ಲ ಆರ್ಬಿಟ್ಸ್ ಒಂದೇ ಪಾಸ್ಟುಲೇಟ್ನೊಳಗೆ ಏನು ಹೇಳ್ತಾನೆ, ಎಲೆಕ್ಟ್ರಾನ್ ಎಲ್ಲ ಆರ್ಬಿಟ್ಸ್ನೊಳಗೆ ತಿರುಗಂಗಿಲ್ಲ, ಸ್ಟೇಷನರಿ ಆರ್ಬಿಟ್ಸ್ನಾಗ ಅಷ್ಟೇ ತಿರುಗ್ತಾವೆ. ಎರಡಿದ್ರೊಳಗೆ ಹೇಳ್ತಾನವ ಎಲೆಕ್ಟ್ರಾನ್ ಎಲ್ಲ ಆರ್ಬಿಟ್ಸ್ನೊಳಗೆ ತಿರುಗಂಗಿಲ್ಲ, ಯಾವ ಆರ್ಬಿಟ್ಸ್ನೊಳಗೆ ತಿರುಗ್ತಾವಂದ್ರೆ ಅಲ್ಲಿ ಅದರ ಆಂಗ್ಯುಲರ್ ಮೊಮೆಂಟಮ್ NH/2π ಆಗ್ಬೇಕು. ಈಗ ಈ ಸೆಕೆಂಡ್ ಬೋರ್ಸ್ ಪಾಸ್ಟುಲೇಟ್ ಏನೈತಲ್ಲ MVR = NH/2π, ಇದನ್ನು ಯೂಸಿಂಗ್ ಡಿ ಬ್ರೋಗ್ಲೀಸ್ ಕನ್ಸೆಪ್ಟ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಈಗ ಒಂದು ನಿಮಿಷ ಸ್ವಲ್ಪ ಟೈಮ್ ಕೊಡ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಇಲ್ಲೇ ಎಕ್ಸಾಕ್ಟ್ಲಿ ಏನಂತ ಹೇಳಿ. ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಬೇಕಿದನ್ನು, ಇಟ್ ನೀಡ್ಸ್ ಮೋರ್ ಕಾನ್ಸಂಟ್ರೇಷನ್ ಟು ಬಿ ಅಂಡರ್ಸ್ಟುಡ್. ಈಗ ಡಿ ಬ್ರೋಗ್ಲಿ ಪ್ರಕಾರ ಎಲೆಕ್ಟ್ರಾನ್ ಹಿಂಗೆ ಸರ್ಕ್ಯುಲರ್ ಮೋಷನ್ ಮಾಡಂಗಿಲ್ಲ, ಅವ ಹೇಳ್ತಾನೆ ಇದು ಹಿಂಗೆ ವೇವ್ ಗತೆ ಹೋಗ್ತೈತೆ, ಹೌದಾ? ಈಗ ನೋಡ್ರಿ ಈ ರೀತಿ ವೇವ್ ಗತೆ ಹೋಗ್ತೈತೆ. ಸೊ ಈಗ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ, ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಲ ಇಲ್ಲಿ ಬಂದು ಹಿಂಗೆ ಕರೆಕ್ಟ್ ಜಾಯ್ನ್ ಆಗ್ತದೆ, ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಲ ತಿರುಗ್ತೈತಲ್ಲ, ಕಂಟಿನ್ಯೂಸ್ಲಿ ವರ್ಷಗಟ್ಟಲೆ ತಿರ್ಕೊಂತಿರ್ತೈತೆ, ಏನು ಒಂದು ದಿವಸ ತಿರುಗಿ ಅಥವಾ ಒಂದು ತಾಸು ತಿರುಗಿ ಎಲೆಕ್ಟ್ರಾನ್ ನಡು ಮಕ್ಕೊಂತೈತಿ? ನಾ ಕ್ವಶನ್ ಏನು ಕೇಳಾಕ್ತೀನಿ, ವಿಲ್ ದಿ ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಕಂಟಿನ್ಯೂಸ್ಲಿ ಆರ್ ಓನ್ಲಿ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಇಟ್ ವಿಲ್ ಟೇಕ್ ರೆಸ್ಟ್ ಆರ್ ಸಮಥಿಂಗ್ ಲೈಕ್ ದಟ್? ಆ್ಯಕ್ಚುಲಿ ಇಟ್ ವಿಲ್ ರಿವಾಲ್ವ್ ಕಂಟಿನ್ಯೂಸ್ಲಿ ಅನ್ಇಂಟರಪ್ಟೆಡ್. ಎಲೆಕ್ಟ್ರಾನ್ ಒಂದು ಕಡೆ ಸ್ಟಾಪ್ ಆಗಂಗಿಲ್ಲ, ಕಂಟಿನ್ಯೂಸ್ಲಿ ಇಟ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ವೇವ್ ಗತೆ. ಮತ್ತು ಡಿ ಬ್ರೋಗ್ಲಿ ಹೇಳ್ತಾನೆ ಹೆಂಗೆ ವೇವ್ ಗತೆ ಹೋಗ್ತೈತಿ. ಸೊ ಈಗ ಡಿ ಬ್ರೋಗ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಈ ಎಲೆಕ್ಟ್ರಾನ್ ವೇವ್ ಗತೆ ನ್ಯೂಕ್ಲಿಯಸ್ ಸುತ್ತಲ ತಿರ್ಕೋಂತ ಇರಬೇಕು ಅಂದ್ರೆ, ವೇವ್ ಗತೆ ತಿರುಗಬೇಕಂದ್ರೆ ವೇವ್ನೊಳಗೆ ಡಿಫ್ರೆಂಟ್ ಕೈಂಡ್ಸ್ ಅದಾವೆ ನೋಡ್ರಿ. ನಾವು PUC ಫಸ್ಟ್ ಇಯರ್ನೊಳಗಿದ್ದಾಗ ಹೋದ ಜನದಾಗ ಕಲ್ತಿದ್ದೀವಿ ನೋಡ್ರಿ. 1 ಡೈಮೆನ್ಷನಲ್ ವೇವ್, 2 ಡೈಮೆನ್ಷನಲ್ ವೇವ್, 3 ಡೈಮೆನ್ಷನಲ್ ವೇವ್, ಮೆಕ್ಯಾನಿಕಲ್ ವೇವ್, ನಾನ್ ಮೆಕ್ಯಾನಿಕಲ್ ವೇವ್. ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್. ಅದ್ರೊಳಗೆ ನಿಮ್ಗೆ ನೆನಪಿದ್ರೆ ವಿ ಹ್ಯಾಡ್ ಡಿಸ್ಕಸ್ ಸಮಥಿಂಗ್ ಕಾಲ್ಡ್ ಅಸ್ ಸ್ಟೇಷನರಿ ವೇವ್ಸ್. ಆ ಓಪನ್ ಪೈಪ್ ಕ್ಲೋಸ್ಡ್ ಪೈಪ್ ಅಂತ ಬರ್ತಿದ್ದೆ ನೋಡ್ರಿ, ಹಿಂಗೆ ಸ್ಟೇಷನರಿ ವೇವ್. ಆ ವೇವ್ ಹೋಗಿ ಹಿಂಗೆ ಬಡದು ಇಟ್ ರಿಫ್ಲೆಕ್ಟ್ಸ್ ಆನ್ ಇಟ್ ಸೆಲ್ಫ್ ಟು ಫಾರ್ಮ್ ಸ್ಟೇಷನರಿ ವೇವ್, ಸ್ಟ್ಯಾಂಡಿಂಗ್ ವೇವ್ಸ್ ಅಂತ ಕರೀತಾರೆ. ಸೊ ಈಗ ಇವ ಡಿ ಬ್ರೋಗ್ಲಿ ಹೇಳ್ತಾನ, ಎಲೆಕ್ಟ್ರಾನು ಇಲ್ಲೇ ವೇವ್ ಗತೆ ತಿರ್ಗಾಗತ್ತೈತಿ. ಯಾರ ಗತೆ ತಿರ್ಗಾಗತ್ತಾರೆ? ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಲೈಕ್ ಅ ವೇವ್ ಆ್ಯಂಡ್ ದಟ್ ವೇವ್ ಈಸ್ ಕಂಟಿನ್ಯೂಸ್. ಅವಾಗ ಹೇಳ್ತಾನ, ಇಫ್ ದ ಯಾರು ಡಿ ಬ್ರೋಗ್ಲಿ ಹೇಳ್ತಾನ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಈ ಎಲೆಕ್ಟ್ರಾನ್ ಕಂಟಿನ್ಯೂಸ್ಲಿ ವೇವ್ ಗತೆ ತಿರುಗಬೇಕಂದ್ರೆ ದಿಸ್ ವೇವ್ ಹ್ಯಾಸ್ ಟು ಬಿ ಸ್ಟೇಷನರಿ ವೇವ್ ಅಂತ. ನಾವು ಏನಂತಾನೆ, if the electron has to continuously revolve around the nucleus, it should be, this electron should be moving like a wave but not any ordinary wave. The electron is revolving around the nucleus like a stationary wave. Yakandra, if it is any other kind of wave, it will lose energy. In stationary wave, ನಿಮಗೆ ನೆನಪಿದ್ರೆ PUC ಫಸ್ಟ್ ಇಯರ್ನೊಳಗೆ ನಾವು ಡಿಸ್ಕಸ್ ಮಾಡಿದ್ವಿ, ಎನರ್ಜಿ ಇಸ್ ನಾಟ್ ಟ್ರಾನ್ಸ್ಫರ್ಡ್, ಎನರ್ಜಿ ರಿಮೈನ್ಸ್ ದೇರ್. ಸೊ ಈ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಲ ಕಂಟಿನ್ಯೂಸ್ಲಿ ತಿರುಗಬೇಕಂದ್ರೆ ದಿಸ್ ಶುಡ್ ಬಿ ಅ ಸ್ಟೇಷನರಿ ವೇವ್ ಅಂತ ಯಾರು ಹೇಳಕತ್ತಾರ? ಡಿ ಬ್ರೋಗ್ಲಿ. ಆ್ಯಂಡ್ ಫಾರ್ ಸ್ಟೇಷನರಿ ವೇವ್ ಟು ಹ್ಯಾಪನ್ ಹಿಯರ್, ಟು ಬಿ ಪ್ರೊಡ್ಯೂಸ್ಡ್ ಹಿಯರ್, ಇಲ್ಲೊಂದು ಸ್ಟೇಷನರಿ ವೇವ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಅವ ಡಿ ಬ್ರೋಗ್ಲಿ ಹೇಳ್ತಾನೆ, ಆ ಎಲೆಕ್ಟ್ರಾನ್ ಏನು ತಿರ್ಗಾಕತ್ತೈತಲ್ಲ ಅದು ಸ್ಟೇಷನರಿ ವೇವ್ ಗತೆ ತಿರ್ಗಾಕತ್ತೈತಿ. ಮತ್ತು ಆ ಸ್ಟೇಷನರಿ ವೇವ್ ಫಾರ್ಮ್ ಆಗ್ಬೇಕಂದ್ರೆ
ಇದೇನು ಸರ್ಕಂಫರೆನ್ಸ್ ಇರುತ್ತಲ್ಲ ಈ ಸರ್ಕಲ್ದು 2πr, that circumference must be equal to integral multiple of the wavelength. ಏನಿದಂತ ಅರ್ಥ ಮಾಡಿಸ್ತೇನೆ, ಸ್ವಲ್ಪ ಲಕ್ಷ ಕೊಡ್ರಿ. ಸರ್ಕಂಫರೆನ್ಸ್ ಅಂದ್ರೆ ಗೊತ್ತಾಗ್ತೈತಿ ನಿಮ್ಗೆ? ಇಲ್ಲಿ ಇಲ್ಲೇತಲ್ಲ ಈ ಸರ್ಕಲ್ ಸರ್ಕಂಫರೆನ್ಸ್ ಫಾರ್ಮುಲಾ ಗೊತ್ತೈತಿ 2πr. ಎಷ್ಟು ಗೊತ್ತಾಗ್ತೈತಿ? ಆರ್ ಅಂದ್ರೆ ಏನಲ್ಲಿ ಇಲ್ಲಿದು ರೇಡಿಯಸ್ ಅದು, ಹೌದಾ? ಸೊ ಆರ್ ಅಂದರೆ ರೇಡಿಯಸ್ ನಿಮಗೆ ಗೊತ್ತು, ಸರ್ಕಂಫರೆನ್ಸ್ 2πr ಗೊತ್ತು. ಈಗ ನಾನು ಒಂದು ಕೆಲಸ ಮಾಡ್ತೀನಿ, ಇಲ್ಲೊಂದು ಕ್ರಸ್ಟ್ ಮಾರ್ಕ್ ಮಾಡಿದೆ ನೋಡ್ರಿ, ಇನ್ನೊಮ್ಮೆ ಅಲ್ಲಿ ಸ್ಕ್ರೀನ್ ಕಡೆ ಲಕ್ಷ ಕೊಡ್ರಿ. ಇದೊಂದು ಕ್ರಸ್ಟ್ನ ಮಾರ್ಕ್ ಮಾಡಿದೆ, ಕ್ರಸ್ಟ್ ಟ್ರಫ್. ಸೊ ಈ ಕ್ರಸ್ಟಿಂದ ನೆಕ್ಸ್ಟ್ ಕ್ರಸ್ಟಿಗೆ ಹೋದ್ರೆ ವಿ ಕಾಲ್ ದಿಸ್ ಆಸ್ 1 ವೇವ್. ನೆಕ್ಸ್ಟ್ ಕ್ರಸ್ಟಿಗೆ ಹೋದ್ರೆ 2 ವೇವ್, 3 ವೇವ್, 4 ವೇವ್, 5 ವೇವ್, 6 ವೇವ್, 7 ವೇವ್ಸ್, 8 ವೇವ್ಸ್. ಸೊ ಈಗ ಇಲ್ಲೇ 8.5 ವೇವ್ಸ್ ಆಗಿಲ್ಲ, ಅಥವಾ ಅಂದರೆ 8.25 ವೇವ್, 8 ಗಿರ್ದಾ ವೇವ್ ಆಗಿಲ್ಲ, ಕರೆಕ್ಟ್ 8 ವೇವ್ಸ್ ಆಗ್ಯಾವ. ಅಥವಾ 9 ವೇವ್ಸ್ ಆದರೂ ನಡೀತೈತಿ, ನಮ್ಗೆ 7 ವೇವ್ಸ್ ಆದರೂ ನಡೀತೈತಿ. ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲಾಮ್ಡಾ. ಲಾಮ್ಡಾ ಅಂದರೆ ಒನ್ ಕ್ರಸ್ಟಿಂದ ಒನ್ ಕ್ರಸ್ಟಿಗೆ ನಾವು ಡಿಸ್ಟೆನ್ಸ್ ಏನು ತೊಗೊತೀವಲ್ಲ, ವಿ ಕಾಲ್ ಇಟ್ ಆಸ್ ವೇವ್ ಲೆಂತ್. ಸೊ ಹಿಯರ್ ದ ನಂಬರ್ 8 ಟೈಮ್ಸ್ ಲಾಮ್ಡಾ, ಬಿಕಾಸ್ ಒನ್ ಕ್ರಸ್ಟಿಂದ ಇನ್ನೊಂದು ಕ್ರಸ್ಟಿಗೆ ಹೋದ್ರೆ ಒಂದು ಲಾಮ್ಡಾ, ನೆಕ್ಸ್ಟ್ 2 ಲಾಮ್ಡಾ, 3 ಲಾಮ್ಡಾ, 4 ಲಾಮ್ಡಾ, 5 ಲಾಮ್ಡಾ, 6 ಲಾಮ್ಡಾ, 7 ಲಾಮ್ಡಾ, 8 ಲಾಮ್ಡಾ. ಅಂದ್ರೆ ಎಕ್ಸಾಕ್ಟ್ ಒಂದು ಸರ್ಕಂಫರೆನ್ಸ್ ನಾವು ಬಂದಾಗ ಹಿಂಗೆ ಒಂದು ಸರ್ತಿ ಒಂದು ರೌಂಡ್ ಹೊಡೆದು ಬಂದಾಗ ಒನ್ ಸರ್ಕಂಫರೆನ್ಸ್ ಇಸ್ ಈಕ್ವಲ್ಸ್ ಟು 8 ಲಾಮ್ಡಾ. ಒನ್ ಸರ್ಕಂಫರೆನ್ಸ್ ಇಸ್ ಈಕ್ವಲ್ಸ್ ಟು 8 ಲಾಮ್ಡಾ. 8 ಅಂದರೆ ಒಂದು ಇಂಟೀಜರ್. ಆ 8 ಅನ್ನು ಬರೆಯೋ ಬದಲಿ ನಾವು ಜನರಲ್ ಆಗಿ n ಲಾಮ್ಡಾ. ಸೊ ಡಿ ಬ್ರೋಗ್ಲಿ ಹೇಳ್ತಾನೆ, ಓನ್ಲಿ ವೆನ್ the circumference is equals to integer multiple of lambda, then alone stationary wave will be produced. ಒಂದು ನಿಮಿಷ. ಈಗ ಡಿ ಬ್ರೋಗ್ಲಿ ಪ್ರಕಾರ ಎಲೆಕ್ಟ್ರಾನ್ ಡಸ್ ನಾಟ್ ರಿವಾಲ್ವ್ ಇನ್ ಸರ್ಕಲ್ ಫಾರ್ಮ್, ಇಟ್ ರಿವಾಲ್ವ್ಸ್ ಲೈಕ್ ಅ ವೇವ್. ಅಮೀಬಾ ಅಲ್ಲಿದು ಎಲೆಕ್ಟ್ರಾನು ವೇವ್ ಗತಿ ತಿರುಗ್ತೈತಿ. ಆಮೇಲೆ ಆ ವೇವ್ ಈ ವೇವ್ ಇರ್ಬೇಕಂತ ನಾವು ಪಕ್ಕ ಸ್ಟೇಷನರಿ ವೇವ್, ಇಲ್ಲಾಂದ್ರೆ ಕಂಟಿನ್ಯೂಸ್ಲಿ ತಿರುಗಕ್ಕೆ ಸಾಧ್ಯ ಇಲ್ಲ. ಅದು ಸ್ಟೇಷನರಿ ವೇವ್ ಗತಿನ ತಿರುಗಬೇಕು ಎಲೆಕ್ಟ್ರಾನ್. ಸ್ಟೇಷನರಿ ವೇವ್ ಫಾರ್ಮ್ ಆಗ್ಬೇಕಲ್ಲಿ ಅಂದ್ರೆ ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು n ಲಾಮ್ಡಾ ಆಗಿರಲೇಬೇಕು. ಫಾರ್ ಸ್ಟೇಷನರಿ ವೇವ್ ಟು ಬಿ ಫಾರ್ಮ್ಡ್ ಹಿಯರ್, ದ ಸರ್ಕಂಫರೆನ್ಸ್ ಆಫ್ ದಟ್ ಸರ್ಕಲ್ ಮಸ್ಟ್ ಬಿ ಈಕ್ವಲ್ ಟು ಇಂಟೀಜರ್ ಮಲ್ಟಿಪಲ್ ಆಫ್ ಲಾಮ್ಡಾ ಅಂತ ಹೇಳ್ತಾನೆ. ಈಗ ನೋಡ್ರಿ, ನಾನು ನಿಮ್ಗೆ ನೆನ್ಪು ಮಾಡ್ಸಾಕತ್ತೀನಿ. ಹಿಯರ್ ವಿ ಆ್ಯಕ್ಚುಲಿ ಆರ್ ಟ್ರೈಂಗ್ ಟು ಪ್ರೂವ್ ದ್ಯಾಟ್ ಇನ್ ಆ್ಯನ್ ಆರ್ಬಿಟ್, ಸ್ಟೇಷನರಿ ಆರ್ಬಿಟ್, MVR ಅಂದರೆ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ವಿಲ್ ಬಿ ಈಕ್ವಲ್ ಟು NH/2π. ಇದನ್ನು ಪ್ರೂಫ್ ಮಾಡಕ್ಕೆ ಟ್ರೈ ಮಾಡಕತ್ತೀವಿ ನಾವೀಗಿಲ್ಲಿ. ಸೊ ಅಕಾರ್ಡಿಂಗ್ ಟು ಡಿ ಬ್ರೋಗ್ಲಿ, ಎಲೆಕ್ಟ್ರಾನ್ ರಿವಾಲ್ವ್ಸ್ ಲೈಕ್ ಅ ವೇವ್, ಆ್ಯಂಡ್ ದ್ಯಾಟ್ ಟು ನಾಟ್ ಎನಿ ವೇವ್, ಸ್ಟೇಷನರಿ ವೇವ್. ಆ್ಯಂಡ್ ಫಾರ್ ಸ್ಟೇಷನರಿ ವೇವ್ ಟು ಬಿ ಫಾರ್ಮ್ಡ್, ದ ಸರ್ಕಂಫರೆನ್ಸ್ ಆಫ್ ದಟ್ ಸರ್ಕಲ್ ಮಸ್ಟ್ ಬಿ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲಾಮ್ಡಾ. ಸೊ ನೆಕ್ಸ್ಟ್ 2πr is equals to n ಇಂಟು ಲಾಮ್ಡಾ ಅಂದ್ರೆ ಏನು ಹೇಳ್ರಿ, ಇಲ್ಲೇ ವೇವ್ ಲೆಂತ್, ಡಿ ಬ್ರೋಗ್ಲಿ ವೇವ್ ಲೆಂತ್. ಆ ಎಲೆಕ್ಟ್ರಾನದ್ದು ವೇವ್ ಲೆಂತ್ ಕ್ಯಾಲ್ಕ್ ಮಾಡೋಕೆ ಫಾರ್ಮುಲಾ ಐತಲ್ಲ, ಲಾಮ್ಡಾ ಇಸ್ ಈಕ್ವಲ್ಸ್ ಟು h/mv. ಡಿ ಬ್ರೋಗ್ಲಿ ವೇವ್ ಲೆಂತ್ ಫಾರ್ಮುಲಾ ಲಾಮ್ಡಾ ಇಸ್ ಈಕ್ವಲ್ ಟು h/mv. ಅದನ್ನು ಹಾಕಿ ನಾ ಲಾಮ್ಡಾ ಜಾಗದಾಗಲ್ಲೇ ಈ ಲಾಮ್ಡಾ ಜಾಗದಾಗ h/mv ಬರದೆ. ಈಗೇನು ಮಾಡ್ರಿ, ಟೇಕ್ ದಿಸ್ mv ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಟೇಕ್ ದಿಸ್ 2π ಟು ದ ರೈಟ್ ಹ್ಯಾಂಡ್ ಸೈಡ್. ಓಕೆ, mv ಆ ಕಡೆ ಕಳಿಸೋಣ, 2π ಈ ಕಡೆ ತೊಗೊಂಬರೋಣ. ವಾಟ್ ಹ್ಯಾಪನ್ಸ್, MVR ಅತಿಲ್ಲಿಗದು 2π ಈ ಕಡೆ ತೊಗೊಂಬರ್ರಿ, NH/2π. ಸೊ ಡಿ ಬ್ರೋಗ್ಲಿ ಕನ್ಸೆಪ್ಟ್ ತಗೊಂಡು ಅಲ್ಲಿ ಸ್ಟೇಷನರಿ ವೇವ್ ಗತೆ ಎಲೆಕ್ಟ್ರಾನ್ ತಿರುಗ್ತಾವ ಅಂತ ಹೇಳಿ ತಗೊಂಡು ಆ ಸ್ಟೇಷನರಿ ವೇವ್ ಫಾರ್ಮ್ ಆಗ್ಬೇಕಂದ್ರೆ ಸರ್ಕಂಫರೆನ್ಸ್ ಈಕ್ವಲ್ ಟು n ಲಾಮ್ಡಾ ಇರ್ಬೇಕು ಅನ್ನೋದೊಂದು ಕನ್ಸೆಪ್ಟ್ ಐತೆ. ಇಲ್ಲಿ ಸಿಲೆಬಸ್ನೊಳಗೆ ಇಲ್ಲದು, ಫಸ್ಟ್ ಇಯರ್ನಾಗ ಇದ್ದಿದ್ದಿಲ್ಲ. ಹಿಂಗೆ ಇರಬೇಕು ಅಂತ ಐತೆ, ಅವಾಗಷ್ಟು ಸ್ಟೇಷನರಿ ವೇವ್ಸ್ ಫಾರ್ಮ್ ಆಗ್ತಾವೆ. ಇಲ್ಲಾಂದ್ರೆ ಸ್ಟೇಷನರಿ ವೇವ್ಸ್ ಕೊಲಾಪ್ಸ್ ಆಗ್ಬಿಡ್ತಾವೆ. ಸೊ ಇದನ್ನು ಓದ್ಕೋರಿ, ನೀವು ಅಲ್ಲಿ ಕೊಟ್ಟಾರ ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ ನಾ ಈಗ. ಸೊ ಇದರಿಂದ ನಾವು ಯೂಸಿಂಗ್ ಡಿ ಬ್ರೋಗ್ಲಿ ಕನ್ಸೆಪ್ಟ್ ವಿ ಪ್ರೂವ್ಡ್ ದ್ಯಾಟ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು NH/2π. ಓಕೆ, ಇದನ್ನು ಓದ್ಕೋರಿ. ಸೊ ಇಲ್ಲಿಗೆ ಆಟಮ್ಸ್ ಚಾಪ್ಟರ್ ಮುಗೀತು. ನೆಕ್ಸ್ಟ್ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ನ್ಯೂಕ್ಲಿಯೈ. ಸೊ ಬಿಕಾಸ್ ಆಫ್ ಸಮ್ ರೀಸನ್ಸ್ ನಾನು ಡಿ ಬ್ರೋಗ್ಲಿ ಅಂತ ನೋಡ್ರಿ, ಡ್ಯುಯಲ್ ನೇಚರ್ ಚಾಪ್ಟರದ್ದು ನ್ಯೂಮರಿಕಲ್ಸ್ ಇನ್ನೂ ಸಾಲ್ವ್ ಮಾಡಿಲ್ಲ.
ಸೊ ನಂದು ಆ್ಯಕ್ಚುಲಿ ವಿಚಾರ ಹೆಂಗಿತ್ತು ರೀ ಅಂದ್ರೆ 3 ಚಾಪ್ಟರ್ ಸೇರಿ ನ್ಯೂಮರಿಕಲ್ಸ್ ಮಾಡೋಣ. ಇವು 3 ಸೇರಿ ಒಂದು ನ್ಯೂಮರಿಕಲ್ ಫೈನಲ್ ಎಕ್ಸಾಮ್ನಾಗ ಬರ್ತೈತಿ. ನೋಡೋಣ ರೀ, ವಿಚಾರ ಮಾಡೋಣ. ಸಾಧ್ಯ ಆದ್ರೆ ನಾವು ಬೇಕಾದ್ರೆ ಡ್ಯೂಯಲ್ ನೇಚರ್ ಮತ್ತು ಆಟಮ್ಸದ್ದು ಕಂಬೈನ್ ಮಾಡ್ಬೋದು. ಸ್ವಲ್ಪ ಸಿಮಿಲರ್ ಅನ್ನಿಸ್ತಿರ್ತಾವೆ ಅವು, ಅದ್ರ ಸಲುವಾಗಿ ನೋಡಂತ್ರಿ. ಓಕೆ, ವಿಲ್ ಸಿ. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಹೇಳ್ತೀನಿ ಏನಂತೇಳಿ. ಸೊ ಡ್ಯೂಯಲ್ ನೇಚರ್ ಆಟಮ್ಸ್ ಇವೆರಡು ಚಾಪ್ಟರ್ ನಿಮ್ಗೆ ಅರ್ಥ ಆಗ್ಯಾವ ಅಂತ ಅನ್ಕೊಂಡಿನಿ. ಆ್ಯಂಡ್ ನಿಮ್ಮ ಸೀನಿಯರ್ಸ್ ಸಲುವಾಗಿ ಅಂತೇಳಿ ನಾನು ಆಟಮ್ಸದ್ದು CET ಪಾರ್ಟ್ ಒಂದು ಮಾಡಿ ವಿಡಿಯೋ ಹಾಕೊಂಬಂದಿನಿ ವೆರಿ ರೀಸೆಂಟ್ಲಿ. ಸೊ ಅದನ್ನು ಯೂಸ್ ಮಾಡ್ಕೊರಿ. ಸ್ವಲ್ಪ ಸಿಂಪಲ್ ಇರ್ತಾವೆ CET ಕ್ವಶನ್ಸು ಆಟಮ್ಸ್ ಮೇಲೆ, ನೀವು ಟ್ರೈ ಮಾಡ್ಬೋದು ಅದನ್ನು. ಅದಾದಮೇಲೆ ನ್ಯೂಕ್ಲಿಯೈ ಇದು CET ವಿಡಿಯೋ ಮಾಡಿ ಹಾಕಾಗತ್ತೀನಿ. ದಟ್ ಆಲ್ಸೋ ಯು ಕ್ಯಾನ್ ಮೇಕ್ ಯೂಸ್. ಸೊ ನ್ಯೂಕ್ಲಿಯೈ ಮುಗಿದ ಮೇಲೆ ನಮ್ದು ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗಿದ್ದಿಲ್ಲ ಅಂದರೆ ದೆನ್ ಅಲೋನ್ ಅಂದ್ರೆ ಹಂಗಿದ್ರೆ ಮಾತ್ರ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನ್ಯೂಕ್ಲಿಯೈ ಅಂತೂ ಮುಗಿಸೋಣ. ಆ್ಯಸ್ ಕಂಪೇರ್ ಟು ಡ್ಯೂಯಲ್ ನೇಚರ್ ಆ್ಯಂಡ್ ಆಟಮ್ಸ್, ನ್ಯೂಕ್ಲಿಯೈ ಇಸ್ ಅ ಬಿಗ್ಗರ್ ಚಾಪ್ಟರ್. ಓಕೆ, ಸ್ವಲ್ಪ ದೊಡ್ಡ ಚಾಪ್ಟರ್ ಐತಿ. ಇಟ್ ವಿಲ್ ಟೇಕ್ ಟೈಮ್, ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಇರ್ತಾವೆ. ಅಂತ ಬರೀ ಕಾಂಪ್ಲಿಕೇಟೆಡ್ ಚಾಪ್ಟರ್ ಅಂತಲ್ಲ ನ್ಯೂಕ್ಲಿಯೈ, ಬಟ್ ಸ್ವಲ್ಪ ದೊಡ್ಡದೈತಿ. ಓಕೆ, ಸೊ ವಿಲ್ ಮೀಟ್ ವಿತ್ ನ್ಯೂಕ್ಲಿಯೈ ಇನ್ ದ ನೆಕ್ಸ್ಟ್ ವಿಡಿಯೋ. ಒಂದು ನಿಮಿಷ, ಇದು ನಮಸ್ಕಾರ ಮಾಡೋಕ್ಕೆ. ಥ್ಯಾಂಕ್ ಯು, ನಮಸ್ಕಾರ. ನೆಕ್ಸ್ಟ್ ವಿಡಿಯೋದೊಳಗೆ ನ್ಯೂಕ್ಲಿಯೈ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.